ಎಲ್ಲರಿಗೂ ನಮಸ್ಕಾರ. ನನ್ನ ಆವಿಷ್ಕಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಂಗೀತವೇ ಬದುಕು, ಸಂಸ್ಕೃತಿಯೇ ಉಸಿರು. ವಿದ್ವಾನ್ ಶ್ರೀ ಗುರುಗುಹ ಎಚ್.ಎಸ್. ನಾಗರಾಜ್ ಅವರ ಜೀವನಯಾನ. ಕೆಲವರು ಸಂಗೀತವನ್ನ ಕಲಿತಾರೆ, ಇನ್ನು ಕೆಲವರು ಸಂಗೀತವನ್ನ ಕಲಿಸ್ತಾರೆ. ಆದ್ರೆ ಕೆಲವೇ ಅಪರೂಪದ ವ್ಯಕ್ತಿಗಳು ಸಂಗೀತವನ್ನೇ ಬದುಕಾಗಿ, ಸಮಾಜ ಸೇವೆಯಾಗಿ, ಸಂಸ್ಕೃತಿಯ ಸಂರಕ್ಷಣೆಯ ಸಾಧನವಾಗಿ ರೂಪಿಸಿಕೊಳ್ತಾರೆ. ಅಂತಹ ಅಪರೂಪದ ಮಹನೀಯರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವರು ವಿದ್ವಾನ್ ಶ್ರೀ ಎಚ್.ಎಸ್. ಗುರುಗುಹ ನಾಗರಾಜ್ ಅವರು. 1961 ಜುಲೈ 26ರಂದು ವಿದ್ವಾನ್ ಶ್ರೀ ಎಚ್.ಎನ್. ಶಂಕರ ಭಟ್ ಹಾಗೂ ಶ್ರೀಮತಿ ಎಚ್.ಎಸ್. ಸರಸ್ವತಮ್ಮ ದಂಪತಿಯವರ ಸುಪುತ್ರರಾಗಿ ಜನಿಸಿದ ಗುರುಗುಹ ನಾಗರಾಜ್ ಅವರು ಬಾಲ್ಯದಲ್ಲಿಯೇ ಸಂಗೀತದ ಸಂಸ್ಕಾರವನ್ನ ತಮ್ಮ ತಾಯಿಯಿಂದ ಪಡೆದರು. ನಂತರ ಮಹಾರಾಜಪುರಂ ವಿಶ್ವನಾಥ ಅಯ್ಯರ್ ಅವರ ಶಿಷ್ಯರಾದ ವಿದ್ವಾನ್ ಶ್ರೀ ಎಚ್. ರಾಮನಾಥನ್ ಹಾಗೂ ವಿದ್ವಾನ್ ಶ್ರೀ ಎಚ್.ಆರ್. ಪ್ರಸನ್ನ ವೆಂಕಟೇಶ್ ಅವರ ಬಳಿ ಗುರುಮುಖೇನ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡಿ ಅಪಾರ ಪಾಂಡಿತ್ಯವನ್ನ ಸಂಪಾದಿಸಿದರು. ಬಿಎಸ್ಸಿ ಪದವಿಯೊಂದಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿದ್ವತ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನ ಪಡೆದು ತಮ್ಮ ಪ್ರತಿಭೆಯನ್ನ ಸಾಬೀತುಪಡಿಸಿದ್ರು. ಸಂಗೀತ ಕಲಿಯುವುದಕ್ಕಿಂತ ಅದನ್ನ ಸಮಾಜಕ್ಕೆ ತಲುಪಿಸುವುದು ದೊಡ್ಡ ಸೇವೆ ಎಂಬ ಧ್ಯೇಯದಿಂದ 1976ರಲ್ಲಿ ಶ್ರೀ ಗುರುಗುಹ ಸಂಗೀತ ಮಹಾವಿದ್ಯಾಲಯವನ್ನ ಸ್ಥಾಪಿಸಿದ್ರು. ಇಂದು ಈ ಸಂಸ್ಥೆ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯ ಹಾಗೂ ವಿದೇಶದಲ್ಲಿಯೂ ಕೂಡ ತನ್ನ ಶಾಖೆಗಳನ್ನ ಹೊಂದಿದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತದ ಬೆಳಕನ್ನ ನೀಡುತ್ತಿದೆ. ಗುರು ಶಿಷ್ಯ ಪರಂಪರೆಯನ್ನ ಉಳಿಸಿ ಬೆಳೆಸುವ ಉದ್ದೇಶದಿಂದ ಈ ಗುರುಗುಹ ಸಂಗೀತ ಗುರುಕುಲವನ್ನ ಸ್ಥಾಪಿಸಿ ಗುರುಕುಲ ಪದ್ಧತಿಯ ಸಂಗೀತ ಶಿಕ್ಷಣವನ್ನ ಯಶಸ್ವಿಯಾಗಿ ಮುಂದುವರಿಸ್ತಾ ಇದ್ದಾರೆ. ಇದರ ಜೊತೆಗೆ ಶ್ರೀ ಗುರುಗುಹ ಗಾನಸಭಾ, ಶ್ರೀ ಗುರುಗುಹ ಸಂಗೀತ ಭಾರತಿ, ಶ್ರೀ ಗುರುಗುಹ ಸಂಗೀತ ಸಮಗ್ರ ಮುಂತಾದ ಸಂಗೀತ ವೇದಿಕೆಗಳ ಸ್ಥಾಪಕ ಅಧ್ಯಕ್ಷರಾಗಿಯೂ, ಶ್ರೀ ಗುರುಗುಹ ವಾಗ್ಗೇಯ ಪ್ರತಿಷ್ಠಾನ ಟ್ರಸ್ಟ್, ಶಿವಮುಖ ಸಂಗೀತ ಅಕಾಡೆಮಿ ಹಾಗೂ ನಾದಸುಧಾ ಶಿವಮೊಗ್ಗ ಸಂಸ್ಥೆಗಳ ಸಂಸ್ಥಾಪಕರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವ ಇವರು ಆಕಾಶವಾಣಿಯ ಬಿ ಹೈ ದರ್ಜೆಯ ಶಾಸ್ತ್ರೀಯ ಹಾಗೂ ಲಘು ಶಾಸ್ತ್ರೀಯ ಸಂಗೀತದ ಕಲಾವಿದರು ಎಂಬ ಗೌರವಕ್ಕೂ ಪಾತ್ರರಾಗಿದ್ದಾರೆ. ಸುಮಾರು 48 ವರ್ಷಗಳಿಂದ ನಿರಂತರವಾಗಿ ಸಂಗೀತ ಶಿಕ್ಷಣವನ್ನ ನೀಡುತ್ತಿರುವ ಇವರು 1991ರಲ್ಲಿ 1 ವರ್ಷದ ಅವಧಿಗೆ ಅಮೆರಿಕಕ್ಕೆ ತೆರಳಿ ಅಲ್ಲಿಯೂ ಕೂಡ ಭಾರತೀಯ ಸಂಗೀತದ ಸೊಗಡನ್ನ ಪರಿಚಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಯುವ ಸಂಗೀತ ಸಮ್ಮೇಳನಗಳು ಹಾಗೂ ಅನೇಕ ವಿಚಾರಗೋಷ್ಠಿಗಳನ್ನ ಯಶಸ್ವಿಯಾಗಿ ಆಯೋಜಿಸಿದ್ದಾರೆ. ಕುವೆಂಪು ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ್ ಅವರ ಕರ್ನಾಟಕ ಸಂಗೀತ ವಾಹಿನಿ ಗ್ರಂಥದ ಕುರಿತು 3 ದಿನಗಳ ರಾಜ್ಯ ಮಟ್ಟದ ವಿಚಾರಗೋಷ್ಠಿಯನ್ನ ನಡೆಸಿರುವುದು ಅವರ ಶೈಕ್ಷಣಿಕ ಕೊಡುಗೆಯ ಹೆಗ್ಗುರುತು. 1984ರಿಂದ ಇಂದಿನವರೆಗೂ ಪಂಚರತ್ನ, ನವರಾತ್ರಿ, ನವರತ್ನ ಮಾಲಿಕೆ, ನವಾವರಣ ಕೃತಿಗಳು ಹಾಗೂ ತ್ರಿಮೂರ್ತಿಗಳ ಅಪರೂಪದ ಕೃತಿಗಳ ಕಾರ್ಯಾಗಾರಗಳನ್ನ ನಿರಂತರವಾಗಿ ನಡೆಸುತ್ತಾ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪರಂಪರೆಯನ್ನ ಜೀವಂತವಾಗಿರಿಸಿದ್ದಾರೆ. 1985ರಿಂದ ಪ್ರತಿ ವರ್ಷ ಸುಮಾರು 1000ಕ್ಕೂ ಹೆಚ್ಚು ಮಾತೆಯರಿಗೆ ಉಚಿತ ದೇವರನಾಮ ಶಿಬಿರಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ಒಂದು ವಾದ್ಯವನ್ನ ಕೇಂದ್ರವಾಗಿಟ್ಟುಕೊಂಡು ಸತತ 1 ವಾರಗಳ ಕಾಲ ನಿರಂತರವಾಗಿ ಸಾರ್ವಜನಿಕ ಕಾರ್ಯಕ್ರಮವನ್ನ ಆಯೋಜಿಸುವ ಪರಿಪಾಠ ಅತ್ಯಂತ ಅಪರೂಪ. ಅಂತಹ ವಿಶಿಷ್ಟ ಪರಂಪರೆಯನ್ನ ಬೆಳೆಸಿಕೊಂಡು ಬಂದಿರುವ ಸಂಸ್ಥೆ ಗುರುಗುಹ. ಐತಿಹಾಸಿಕ ಮಹತ್ವ ಹೊಂದಿರುವ ವೀಣೆ ವಾದ್ಯಕ್ಕೆ ಸಮರ್ಪಿತವಾಗಿ ವೀಣಾ ನಾದಯಜ್ಞ ಎಂಬ ಶೀರ್ಷಿಕೆಯಡಿ 1 ವಾರಗಳ ನಿರಂತರ ಸಾರ್ವಜನಿಕ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದರ ಜೊತೆಗೆ ಪೂಜಾ ಕೈಂಕರ್ಯದೊಂದಿಗೆ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಯಾವುದೇ ಧ್ವನಿವರ್ಧಕ ಬಳಸದೆ ವೀಣಾ ನಾದ ಧ್ಯಾನ ಯಜ್ಞ ಎಂಬ ಶೀರ್ಷಿಕೆಯಡಿ ವೀಣಾ ವಾದನವನ್ನ ಆಯೋಜಿಸಲಾಗ್ತಾ ಇದೆ. ಸಂಗೀತವನ್ನ ಧ್ಯಾನ ಮತ್ತು ಆಧ್ಯಾತ್ಮಿಕ ಅನುಭವದೊಂದಿಗೆ ಬೆಳೆಸುವ ಈ ವಿಶಿಷ್ಟ ಕಾರ್ಯಕ್ರಮವು ಅಪರಾಧಿಕ ಪರಂಪರೆಯಾಗಿ ಗುರುತಿಸಿಕೊಂಡಿದೆ.
ಕಳೆದ 22 ವರ್ಷಗಳಿಂದ ಈ ಎರಡೂ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವುದು ಗುರುಗುಹದ ಅತ್ಯಂತ ದೊಡ್ಡ ಸಾಧನೆಯಾಗಿದೆ. ವೀಣೆಯ ಮಹತ್ವವನ್ನ ಜನಮನಗಳಲ್ಲಿ ಉಳಿಸಿ ಭಾರತೀಯ ಸಂಗೀತ ಪರಂಪರೆಯನ್ನ ಜೀವಂತವಾಗಿರಿಸುವ ಈ ನಿರಂತರ ಸೇವೆ ವಿಶ್ವ ದಾಖಲೆಗೆ ಪಾತ್ರವಾಗುವಂತಹ ಅಪೂರ್ವ ಪ್ರಯತ್ನವೆಂದು ಪರಿಗಣಿಸಲ್ಪಡುತ್ತದೆ. ಕರ್ನಾಟಕದ ಪ್ರಸಿದ್ಧ ಕವಿಗಳ ಕವನಗಳನ್ನ ಸಂಗೀತ ರೂಪಕವಾಗಿ ಜನರ ಮುಂದೆ ತಂದಿದ್ದಾರೆ. ವೇದಾಂತ ಸಂವಾದ, ನಾಥ ಅಲ್ಲಮ, ಅದ್ವೈತ ಸದಾಶಿವ, ಹರಿದಾಸರು, ಬಸವಣ್ಣ, ತ್ಯಾಗರಾಜ, ಯೋಗ ವೈಭವಂ, ಶಿಶುನಾಳ ಶರೀಫ, ರಮಣಾಂಜಲಿ ಸೇರಿದಂತೆ ಅನೇಕ ಆಧ್ಯಾತ್ಮಿಕ ಸಂಗೀತ ರೂಪಕಗಳ ಮೂಲಕ ಸಂಗೀತ ಮತ್ತು ಆಧ್ಯಾತ್ಮವನ್ನ ಒಂದೇ ವೇದಿಕೆಯಲ್ಲಿ ಬೆಸೆದಿದ್ದಾರೆ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಕುರಿತು 7 ಭಕ್ತಿಗೀತೆಗಳ ಸಿಡಿ, ದಾಸ ಸಾಹಿತ್ಯ ಆಧಾರಿತ 5 ಸಿಡಿಗಳು ಹಾಗೂ ಭಜನ್ ಸಂಭ್ರಮ ಧ್ವನಿ ಮುದ್ರಿಕೆಗಳನ್ನ ರಾಗ ಸಂಯೋಜನೆ ಮತ್ತು ಸಂಗೀತ ನಿರ್ದೇಶನದೊಂದಿಗೆ ಹೊರತಂದಿದ್ದಾರೆ. ಹಲವಾರು ನೃತ್ಯ ರೂಪಕಗಳು ಹಾಗೂ ನಾಟಕಗಳಿಗೆ ಸಂಗೀತ ನಿರ್ದೇಶನವನ್ನು ನೀಡಿದ್ದಾರೆ. ಏಕವ್ಯಕ್ತಿ ಮನೋಧರ್ಮ ಪ್ರಸ್ತುತಿ ಭಾರತೀಯ ಸಂಗೀತ ರಾಗದರ್ಶನ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಇನ್ನು 2022ರಲ್ಲಿ ಆನ್ಲೈನ್ ಮೂಲಕ 6 ತಿಂಗಳುಗಳ ಕಾಲ ಭಕ್ತಿ ಸಂಕೀರ್ತನ ಉಚಿತ ಶಿಕ್ಷಣ ಅಭಿಯಾನ ನಡೆಸಿ ವಿಶ್ವದಾದ್ಯಂತ ಸುಮಾರು 3500ಕ್ಕೂ ಹೆಚ್ಚು ಮಹಿಳೆಯರಿಗೆ ಸಂಗೀತ ಶಿಕ್ಷಣ ನೀಡಿರುವುದು ಅವರ ಸಮಾಜಮುಖಿ ಚಿಂತನೆಯ ಪ್ರತೀಕವಾಗಿದೆ. ಅವರ ಸಂಗೀತ ಸೇವೆಗೆ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ, ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ಪೇಜಾವರ ವಿಶ್ವೇಶ ತೀರ್ಥ ಸ್ವಾಮಿಗಳು, ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ, ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳು ಸೇರಿದಂತೆ ಅನೇಕ ಮಹನೀಯರ ಆಶೀರ್ವಾದ ದೊರೆತಿದೆ. ಅವರ ಸಾಧನೆಗೆ ಸಂದ ಗೌರವಗಳು ಅಪಾರ. ಕಂಚಿ ಕಾಮಕೋಟಿ ಪೀಠದ ಆಸ್ಥಾನ ವಿದ್ವಾನ್, ಹರಿಹರಪುರ ಶ್ರೀಮಠದ ಆಸ್ಥಾನ ವಿದ್ವಾನ್, ಪುರಂದರಾನುಗ್ರಹ ಪ್ರಶಸ್ತಿ, ಹರಿದಾಸಾನುಗ್ರಹ ಪ್ರಶಸ್ತಿ, ಕರ್ನಾಟಕ ಕಲಾಶ್ರೀ, ಗಾನಕಲಾ ಸುವರ್ಣ, ಕಲಾ ಜ್ಯೋತಿ, ವಿದ್ಯಾರ್ಥಿ ವಾತ್ಸಲ್ಯ ವಾರಿಧಿ, ಮಲೆನಾಡ ನಾದಸ್ತಂಭ, ಸಂಗೀತ ದಾರ್ಶನಿಕ, ಸಂಗೀತ ವಿಶಾರದ, ಸಂಗೀತ ಪ್ರವೀಣ, ಅಜಿತ ಶ್ರೀ, ನಾದಸಿರಿ ಸೇರಿದಂತೆ ಅನೇಕ ಗೌರವಗಳು ಅವರನ್ನ ಅಲಂಕರಿಸಿದೆ. ಇನ್ನು 2023ರಲ್ಲಿ ಪದ್ಮಶ್ರೀ ಡಾಕ್ಟರ್ ರಾ ಸತ್ಯನಾರಾಯಣ ಸಂಸ್ಮರಣ ಪ್ರಶಸ್ತಿ ಹಾಗೂ 2024ರಲ್ಲಿ ಮೈಸೂರು ವಾಸುದೇವಾಚಾರ್ಯ ಸಂಸ್ಮರಣ ಪ್ರಶಸ್ತಿಯೂ ಕೂಡ ಇವರಿಗೆ ಸಂದಿದೆ. ಇವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಾಂಸ್ಕೃತಿಕ ಉತ್ಸವಗಳು, ಹಂಪೆ ಉತ್ಸವ, ಸುವರ್ಣ ಸಂಸ್ಕೃತಿ ಉತ್ಸವ, ಸಂಗೀತ ವಾಗ್ಗೇಯಕಾರ ಉತ್ಸವಗಳು, ಪುಟ್ಟಪರ್ತಿ, ಶೃಂಗೇರಿ, ತಿರುಪತಿ, ಗುರುವಾಯೂರು, ತಿರುಚೂರ್, ಮುಂಬೈ, ಹೈದರಾಬಾದ್, ಚೆನ್ನೈ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ 4 ದಶಕಗಳಿಗೂ ಹೆಚ್ಚು ಕಾಲ ಸಂಗೀತ ಕಾರ್ಯಕ್ರಮಗಳನ್ನ ನೀಡುತ್ತಾ ಭಾರತೀಯ ಸಂಗೀತದ ಕೀರ್ತಿಯನ್ನ ಹರಡಿದ್ದಾರೆ. ಕರ್ನಾಟಕ ಸರ್ಕಾರದ ಸಂಗೀತ ಪಠ್ಯ ಪುಸ್ತಕ ಪರಿಶೀಲನಾ ಸಮಿತಿ, ಸಂಗೀತ ಪಠ್ಯ ಸಮಿತಿ ಹಾಗೂ ಕೆಎಸಿಇ ಬೋರ್ಡ್ನ ಸಂಗೀತ ಪರೀಕ್ಷಾ ವಿಭಾಗದ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವ ಮೂಲಕ ಸಂಗೀತ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಅಮೂಲ್ಯ ಸೇವೆಯನ್ನ ಸಲ್ಲಿಸಿದ್ದಾರೆ. ಶ್ರೀ ಗುರುಗುಹ ಎಚ್.ಎಸ್. ನಾಗರಾಜ್ ಅವರ ಜೀವನವು ಒಬ್ಬ ಕಲಾವಿದರ ಯಶೋಗಾಥೆಯಷ್ಟೇ ಅಲ್ಲ, ಅದು ಗುರುಭಕ್ತಿ, ಪರಿಶ್ರಮ, ಸಂಸ್ಕೃತಿ, ಪ್ರೇಮ, ಸಮಾಜ ಸೇವೆ ಮತ್ತು ಸಂಗೀತದ ತಪಸ್ಸಿನ ಪ್ರೇರಣಾದಾಯಕ ಪಯಣವಾಗಿದೆ. ತಮ್ಮ ಜೀವನವನ್ನೇ ಸಂಗೀತಕ್ಕೆ ಸಮರ್ಪಿಸಿ ಸಾವಿರಾರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಬೆಳಕು ಮೂಡಿಸಿರುವ ಈ ಮಹಾನ್ ಸಾಧಕರಿಗೆ ನಮ್ಮೆಲ್ಲರ ಗೌರವಪೂರ್ವಕ ನಮನಗಳು. ಇವತ್ತು ನಮ್ಮ ಜೊತೆ ಆವಿಷ್ಕಾರ ಚಾನಲ್ ಮತ್ತು ನಮ್ಮ ಸಮಾಚಾರ ಪಾಕ್ಷಿಕ ಪತ್ರಿಕೆಯೊಂದಿಗೆ ಇವತ್ತು ಅತ್ಯಂತ ಈ ಕರ್ನಾಟಕದಲ್ಲಿ ಕಂಡಂತ ಶಿವಮೊಗ್ಗ ನಗರದಲ್ಲಿ ತನ್ನ ಜೀವನವನ್ನೇ ಸಂಗೀತಕ್ಕಾಗಿ ಮುಡುಪಾಗಿಟ್ಟ ಶೃಂಗೇರಿ ಒಂದು ವಿದ್ವಾನ್ ಗುರುಗುಹ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರಸ್ವತಿ ಪುತ್ರ ನಮ್ಮ ಹರಿಹರಪುರ ನಾಗರಾಜ್, ನಮ್ಮ ಹರಿಹರಪುರ ಮಠಕ್ಕೆ ಹತ್ರ ಇರೋದು ಅವರೇ. ಯಾಕೆ ಗೊತ್ತುಂಟ? ಮಠದ ಕಾಂಪೌಂಡ್ ಎದುರುಗಡೆ ಅವ್ರ ಮನೆ. ಹರಿಹರಪುರ ಮಠಕ್ಕೆ ಹತ್ರ, ಅವರು ತುಂಬಾ ಹತ್ರ, ಎಲ್ಲ ರೀತಿಯಲ್ಲೂ ಹತ್ರ, ಭೌತಿಕವಾಗಿ ಹತ್ರ, ಆಂತರಿಕವಾಗಿ ಅವ್ರು ಹತ್ರ ಆಗಿದ್ದಾರೆ. ಆದ್ದರಿಂದ ಅವರಿಗೂ ವಿಶೇಷ ತುಂಬಾ ಜನ ತಯಾರು ಮಾಡಿದ್ದಾರೆ ಅವರು. ಅಷ್ಟೇ ಅಲ್ಲ, ಆತ್ಮ ಸಾಧನೆಯ ಮೂಲಕ ಸಂಗೀತ ಅವರು ಹೇಳ್ಕೊಡ್ತಾ ಇದ್ದಾರೆ. ಅದು ಬಹಳ ಮುಖ್ಯ. ಸಂಗೀತವನ್ನ ವೃತ್ತಿಯಾಗಿ ತೆಗೆದುಕೊಂಡು 4 ಜನಕ್ಕೆ ಕಲಿಸೋದು ಬೇರೆ, ಆದರೆ ಆತ್ಮದಲ್ಲಿ ಆ ಒಂದು ನಾದಮಯ ಸಾಧನೆಯನ್ನು ಮಾಡ್ತಾನೆ
ಸಂಗೀತವನ್ನ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರಲ್ಲ, ಅದು ಬಹಳ ವಿಶಿಷ್ಟ. ಆ ವೈಶಿಷ್ಟ್ಯತೆ ನಾವು ನಾಗರಾಜ ಕಾಣ್ತಾ ಇದ್ದೇವೆ. ಎಷ್ಟು ವರ್ಷಗಳಿಂದ ಈ ಸಂಗೀತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್? ನನ್ನ 6ನೇ ವಯಸ್ಸಲ್ಲಿ ಸಂಗೀತ ಶಿಕ್ಷಣ ಪ್ರಾರಂಭ. ಮೊದಲು ನಮ್ಮ ಅಮ್ಮನೇ ಪಾಠ ಮಾಡಿದ್ರು. ನಂತರ ಶಿವಮೊಗ್ಗದಲ್ಲಿ ರಾಮಾಜೋಯ್ಸ್ ಅಂತ ದೊಡ್ಡ ಹಿರಿಯ ಸಂಗೀತ ವಿದ್ವಾಂಸರು, ಅವರು ಮಾರಾಪುರ ವಿಶ್ವನಾಥ ಅಯ್ಯರ್, ಇವತ್ತಿನ ಸಂತಾನ ಅಂತ ಹೇಳ್ತೀವಿ, ಸಂತಾನ ತಂದೆಯವ್ರ ಹತ್ರ ಹೋಗಿ ಕಲ್ತಂಥವ್ರು. ಅವರು ಇಲ್ಲಿ ಬಂದಾಗ ಇವರ ಹಾಡಿಕೆ ನೋಡಿ ಕರ್ಕೊಂಡೋಗಿ ಅಲ್ಲಿ ಹತ್ರ ಕಲಿತರು. ಅವರ ಮನೆಯಲ್ಲಿ ನನ್ನ ಗುರುಗಳು ನಮ್ಮಮ್ಮ ನನಗಲ್ಲಿ ಸೇರಿಸಿದ್ದಲ್ಲದೆ ಅವರು ಸಹ ಸಂಗೀತನ ಕಂಟಿನ್ಯೂ ಅಭ್ಯಾಸ ಮಾಡಿದ್ರು. ನನ್ನನ್ನು ಮಾರ್ಗಕ್ಕೆ ತರೋಕ್ಕೆ ನಮ್ಮಮ್ಮ ಅವಳು ಸಂಗೀತ ಸೇರಿಕೊಂಡ್ರು. ಅಲ್ಲಿಂದ ನನ್ನ ಸಂಗೀತ ಶಿಕ್ಷಣ ಪ್ರಾರಂಭ ಆಯಿತು. ನನ್ನ ಕಲಿಕೆ ಸಂಗೀತದ ಕಡೆ ಅತಿಯಾಗಿ ಕೇಂದ್ರೀಕೃತ ಆಗ್ತಾ ಅಕಾಡೆಮಿಕ್ ಕಾನ್ಸಂಟ್ರೇಷನ್ ಕಮ್ಮಿ ಆಯಿತು. ಯಾಕೆಂದರೆ ನನಗೆ ನಮ್ಮಪ್ಪ ಐರಲ್ ಸೀಟ್ ಕೊಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ರು. ಅದು ನಾನು ಅಕ್ಸೆಪ್ಟ್ ಮಾಡಲಿಲ್ಲ. ಅದಕ್ಕೋಸ್ಕರ ನಾನು ಸಂಗೀತ ಕ್ಷೇತ್ರಕ್ಕೋಸ್ಕರನೇ ಚಟುವಟಿಕೆಗೆ ಇಳಿದೆ. 12ನೇ ವಯಸ್ಸಿಗೆ ನನ್ನ ಗುರುಗಳು ಅವರಿವರಿಗೆ ಪಾಠ ಮಾಡುವ ಒಂದು ಚಾಲನೆ ತಂದರು. ನಂತರದಲ್ಲಿ 16ನೇ ವಯಸ್ಸಿಗೆ ನನ್ನ ಗುರುಗುಹ ಸಂಗೀತ ಪಾಠಶಾಲೆ ಅಂತ ಫಸ್ಟ್ ಓಪನ್ ಮಾಡಿ, ನಂತರದಲ್ಲಿ ಗುರುಗುಹ ಸಂಗೀತ ಮಹಾವಿದ್ಯಾಲಯವಾಗಿ ಇವತ್ತು ಶಿವಮೊಗ್ಗದಲ್ಲಿ 50 ವರ್ಷ ತಲುಪಿರ್ತಕ್ಕಂಥ ಈ ಸಂಸ್ಥೆ. ಬೆಂಗಳೂರಿನಲ್ಲೇ ಒಂದು 14 ಬ್ರ್ಯಾಂಚ್ ಇದೆ, ಅಮೇರಿಕಾದಲ್ಲಿದೆ. ನನ್ನಲ್ಲಿ ಕಲಿತಂತಹ ಸುಮಾರು 50-60 ಜನ ಪಾಠ ಮಾಡ್ತಾರೆ. ಅದರ ಕೆಲವರು ನಮ್ಮ ಇನ್ಸ್ಟಿಟ್ಯೂಷನ್ ಲೇಬಲ್ ಅಡಿಯಲ್ಲಿಯೇ ಸಂಗೀತ ಶಿಕ್ಷಣವನ್ನು ಎಲ್ಲ ಕಡೆ ನೀಡ್ತಾ ಇದ್ದಾರೆ. ಜೊತೆಗೆ ಅವರಿಂದ ಯಾವುದೇ ರೀತಿಯಾದಂಥ ಮಾನಿಟರಿ ಬೆನಿಫಿಟನ್ನು ಪಡ್ಕೊಳ್ಳದೆ ನಮ್ಮ ಇನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲನ್ನು ಫಾಲೋ ಮಾಡುವಂಥ ಸಂಸ್ಥೆಯಾಗಿ ಇವತ್ತು ವಿಶ್ವದ ಹಲವೆಡೆಗಳಲ್ಲಿ ನಮ್ಮ ಸಂಸ್ಥೆ ಸಂಗೀತದ ಶಿಕ್ಷಣದ ಕೆಲಸವನ್ನು ಮಾಡ್ತಾ ಇದೆ. ಸಂಗೀತದ ಗುರಿ ಬರೀ ವೇದಿಕೆ ಮಾತ್ರ ಅಲ್ಲ, ಅದು ಅವನಿಗೆ ರಕ್ತಗತಗೊಂಡು ಅವನು ಅದರ ಸಂಪೂರ್ಣ ಲಾಭ ಪಡಿಬೇಕು, ಅವನು ಜೀವನದ ಉದ್ಧಾರದ ಮಾರ್ಗಕ್ಕೆ ಒಳಪಡಬೇಕು, ಜೀವನದ ಜಂಜಾಟಗಳಿಂದ ಎಲ್ಲದಕ್ಕೂ ಪರಿಹಾರವಾಗಿ ಇದೊಂದು ಅಮೃತವನ್ನು ಒಳಪಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಸಂಗೀತದ ಚಟುವಟಿಕೆಗೆ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಹಾಗೆಯೇ ನನ್ನಲ್ಲಿಯೂ ಸಹ ಸಾಕಷ್ಟು ಜನ ಇವತ್ತು ಕಲ್ತಂಥವರು ಸ್ಟೇಟ್ ಲೆವೆಲ್ ರ್ಯಾಂಕ್ ಬಂದಿದ್ದಾರೆ, ಸೆಂಟ್ರಲ್ ಸ್ಕಾಲರ್ಶಿಪ್ ಎಲ್ಲ ತಗೊಂಡಿದ್ದಾರೆ. ಇದು ನನ್ನ ನಿತ್ಯ ಜೀವನ. ಈಗ ಬೆಳಿಗ್ಗೆ ಸಂಗೀತ ಪ್ರಾರಂಭದ ರಾತ್ರಿವರೆಗೂ ಸಂಗೀತ ಶಿಕ್ಷಣದಲ್ಲಿ ನಡೀತಿದೆ. ಇತ್ತೀಚೆಗೆ ನಾವು ನೋಡಿದಂಗೆ ಅಂದರೆ ಮಧ್ಯದಲ್ಲಿ ಎಲ್ಲ ಒಂದು ಕಡೆ ತಂದೆ ತಾಯಿಗಳಿಗೆ ಮಗ ಇಂಗ್ಲೀಷ್ ಶಿಕ್ಷಣ ತಗೊಳ್ಳಿ, ಒಳ್ಳೆಯದ ಅಂದರೆ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಅಥವಾ ಒಂದು ಒಳ್ಳೆ ಗೌರ್ಮೆಂಟ್ ಉದ್ಯೋಗಕ್ಕೆ ಹೋಗಲಿ ಅನ್ನುವಂಥದ್ದು ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ತಾವು ಸಂಗೀತ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅಂದಾಗ ಎಲ್ಲ ಒಂದು ಕಡೆ ನಿಮಗೆ ಮತ್ತೆ ತಂದೆ ತಾಯಿಗಳಾಗಲಿ ಅಥವಾ ನಿಮ್ಮ ಸ್ನೇಹಿತರುಗಳಾಗಲಿ ಬಳಗ ಆಗಲಿ ಏನು ಮಾಡಿ ಸಂಗೀತದಿಂದ ಏನು ಮಾಡ್ಲಿಕ್ಕೆ ಸಾಧ್ಯ, ನೀನು ಮುಂದೆ ಹೊಟ್ಟೆಪಾಡಿಗೆ ಏನು ಮಾಡ್ತೀಯಾ, ಈ ರೀತಿಯ ಇದು ಬರಲಿಲ್ಲ ಮಾತುಗಳು ಬಂದಿದೆ. ಒಂದು ಸತ್ಯ, ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರದ ನಂತರನೂ ಭಾರತೀಯ ವಿದ್ಯೆಗಳನ್ನು ನಂಬಿಕೊಂಡು ಜೀವನ ಮಾಡುವಂಥ ಆವರಣವನ್ನು ಸರ್ಕಾರ ಇದುವರೆಗೂ ಕಲ್ಪಿಸ್ಕೊಟ್ಟಿಲ್ಲ. ಪಾಶ್ಚಾತ್ಯ ಶಿಕ್ಷಣ ಪದ್ಧತಿಗಳಲ್ಲಿಯೇ ನಮ್ಮ ಮಕ್ಕಳು ತೊಡಗಿದ್ರೆ ಜೀವನದಲ್ಲಿ ಹೇಗೆ ಒಂದು ಬದುಕೊಳ್ತಾರೆ, ಅವರಿಗೆಲ್ಲ ಸುಖ ಸಂಪತ್ತುಗಳೆಲ್ಲ ಪಡ್ಕೊಳ್ಬೋದು ಅವರು ಮುಂದೆ ಅನ್ನೋದು ಒಂದು ಪರಿಕಲ್ಪನೆ ಇದೆ. ಆದರೆ ಭಾರತೀಯ ವಿದ್ಯೆ ಬೆನ್ನು ಹತ್ತಿದ್ರೂ
ಅದಕ್ಕೆ ಬೇಕಾಗೋ ತಪಸ್ಸು ಮಾಡಿದ್ರೆ ಅದು ನಮ್ಮನ್ನು ಉಪವಾಸಗಿಡಲ್ಲ ಅನ್ನೋದು ನಾನು, ಅದು ನಮ್ಮನ್ನು ಉಳಿಸುತ್ತೆ, ಬೆಳೆಸುತ್ತೆ. ಅದು ನನ್ನ ಮತ್ತೆ ಸ್ವತಂತ್ರತೆಯ ಅಲ್ಟಿಮೇಟ್ ನೆಮ್ಮದಿಯನ್ನು ನನಗೆ ಈ ಸಂಗೀತ ಕೊಡು. ಇನ್ನು ಇನ್ಯಾವುದೇ ವೃತ್ತಿಯಲ್ಲೂ ಇದ್ದಿದ್ರೆ ಅಂತ ನಾನು ಕಲ್ಪನೆ ಮಾಡಿಕೊಂಡ್ರೆ ಆ ವೃತ್ತಿಯ ಪರಿಧಿಯ ಒಳಗೆ ನನ್ನ ಜೀವನ ಕಳೆದೋಗ್ತಿತ್ತು. ಆದರೆ ನಾನು ಸಮಾಜಮುಖಿಯಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕ್ಕೆ ಅವಕಾಶ ಸಿಗ್ತಿತ್ತು ಅಂತ ಹೇಳಲಿಕ್ಕೆ ಆಗಲ್ಲ. ಆದರೆ ನನಗೆ ಸಂಗೀತ ಸಂಪೂರ್ಣವಾದಂತಹ ಸಂತೃಪ್ತಿಯನ್ನು ಕೊಟ್ಟು ನನಗೆ ಇನ್ನೂ ಸಹ ನಾನು ನನ್ನ ಕ್ಷೇತ್ರದಲ್ಲಿ ಆನಂದವಾಗಿ ಆರೋಗ್ಯಕರವಾಗಿ ದುಡಿಯೋದಕ್ಕೆ ಈ ಸಂಗೀತ ಕೊಡ್ತಾರೆ. ಇಲ್ಲಿ ತನಕ ನಿಮ್ಮ ಈ ಸಂಗೀತ ಶಾಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಅಂದಾಜು ವಿದ್ಯಾರ್ಥಿ ಕಲ್ತಿರ್ಬೋದು? ಒಂದು ಸತ್ಯ ಸರ್, ಏನಂದರೆ ಅಕಾಡೆಮಿಕ್ ಆಗಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಸಾಕಷ್ಟು ಜನ MA, MSc, BSc ಲಕ್ಷಾಂತರ ಜನ ಪ್ರತಿ ವರ್ಷ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಬರ್ತಾ ಇದ್ದಾರೆ. ಒಂದು ಶಿವಮೊಗ್ಗದಲ್ಲಿ ತಗೊಂಡ್ರೆ ಒಂದು 1000 ಜನ ಪ್ರತಿ ವರ್ಷ ಇಂಜಿನಿಯರ್ ಆಗಿ ಹೊರಗೆ ಬರ್ಬೋದು, ಒಂದು 500 ಜನ ವೈದ್ಯರಾಗಿ ಬರ್ಬೋದು. ಆದರೆ ಅಕಾಡೆಮಿಕ್ ಹೊರತು ಪಕ್ಕದಲ್ಲಿಟ್ಟು ಸಂಗೀತ ನೋಡಿದ್ರೆ .something ವ್ಯಕ್ತಿಗಳು ಮಾತ್ರ ಹೊರಬರೋಕ್ಕೆ ಸಾಧ್ಯ. ನನ್ನಲ್ಲಿ 100 ಜನ ಕಲಿಯಕ್ಕೆ ಬಂದರೆ ಅದರಲ್ಲಿ ಒಬ್ಬ ಉಳಿದಿರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೆ ಬೇಕಾಗುವ ರೀತಿಯಾದ ಲೈಫ್ ಸ್ಟೈಲ್ ಇದೆಯಲ್ಲ, ಆ ಲೈಫ್ ಸ್ಟೈಲು ಪೋಷಕರಿಗೆ ಗೊತ್ತಿರಬೇಕು. ಪೋಷಕರು ಮೊದಲು ಸಂಗೀತಕ್ಕೆ ಬೇಕಾಗುವಂಥ ತಪಸ್ಸಿಗೆ ಬೇಕಾಗುವಂಥ ಒಂದು ಜೀವನ ವ್ಯವಸ್ಥೆಯನ್ನು ಮಕ್ಕಳಿಗೆ ಕಲ್ಪಿಸ್ಕೊಟ್ರೆ ಆ ಮಗು ಸಂಗೀತದಲ್ಲಿ ಬೆಳೆಯುತ್ತೆ. ರಕ್ತದಲ್ಲಿ ಜಾತಿಲಿ ಈ ರೀತಿಯೆಲ್ಲ ಬರೋಲ್ಲ. ಅದು ಹೇಳೋ ಕಾಲನೂ ಇದಲ್ಲ. ನಾವು ಎಷ್ಟು ಸಂಗೀತಕ್ಕೆ ಬೇಕಾಗುವಂಥ ವಾತಾವರಣವನ್ನು ಪೋಷಕರು ಕೊಡಬೇಕು ಅಂದರೆ ಅವ್ರ ಮನೆ ಸಂಗೀತದ ಸಸಿಯನ್ನು ನೆಟ್ಟು ಅದರ ಸುಖವನ್ನು ತಂದೆ ತಾಯಿರ ಅನುಭವಿಸೋಕೆ ಕಲ್ತ್ಕೊಂಡ್ರೆ ಮಾತ್ರ ಆ ಮಗು ಸಂಗೀತದ ರುಚಿ ಬರುತ್ತೆ. ಆಮೇಲೆ ಇನ್ನೊಂದು ಬಹಳ ಮಾತು, ನಾನೇನೋ ಅಕಾಡೆಮಿಕ್ಕಿಗೆ ಬದಿಗಿಟ್ಬಿಟ್ಟು ಸಂಗೀತದಲ್ಲಿ ಬಂದೆ ಅಂತ ಅಂದ ಮಾತ್ರಕ್ಕೆ ಅಕಾಡೆಮಿಕ್ಕು ಸಂಗೀತ ಕಲಿಯೋರಿಗೆ ಆಗಲ್ಲ ಅಂತ ಅನ್ನೋದು ಕಾಲಮಾನದಲ್ಲಿ ನಾವಿಲ್ಲ. ನನ್ನಲ್ಲಿ ಸಾಕಷ್ಟು ಜನ ವೈದ್ಯರು ನನ್ನಲ್ಲಿ ಕಲಿತು ವೈದ್ಯಕೀಯಲ್ಲೂ ಇಟ್ಕೊಂಡ್ರು, ವೈದ್ಯಕೀಯ ಫೈನಲ್ ಮೆಡಿಕಲ್ ಇಯರಲ್ಲೇ ವಿದ್ವತ್ ಸ್ಟೇಟ್ ರ್ಯಾಂಕ್ ತೊಗೊಂಡ್ರು. ಹೌಸ್ ಸರ್ಜನಲ್ಲಿ ಪೀರಿಯಡಲ್ಲಿ ವಿದ್ವತ್ ಫೈನಲ್ ಸ್ಟೇಟ್ ರ್ಯಾಂಕ್ ತೊಗೊಂಡಿದ್ದಾರೆ. ನನ್ನಲ್ಲಿ ಸಾಕಷ್ಟು ಜನ ಅಕಾಡೆಮಿಕಲ್ಲಿ ತುಂಬ ಸ್ಟ್ರಾಂಗ್ ಓದಿದ್ದಾರೆ. ಅದರಲ್ಲಿ ಒಂದು ಅಂಶ ನಾನು ಗಮನಿಸ್ತಿರೋದು, ನನ್ನಲ್ಲಿ ಕಲಿತು ಒಂದು ಹಂತಕ್ಕೆ ಬಂದಿರತಕ್ಕಂತಹ ಶಿಕ್ಷಣ ನೀಡ್ತಾ ಇರ್ತಕ್ಕಂತಹ ಬಹುಪಾಲು ವಿದ್ಯಾರ್ಥಿನಿಯರಲ್ಲಿ ಅವರು ಇಂಜಿನಿಯರ್ ಓದಿ ಆ ವೃತ್ತಿಗೆ ಹೋಗದೆ ನೇರ ಸಂಗೀತಕ್ಕಾಗಿಯೇ ತನ್ನ ಜೀವನವನ್ನು ಬಳಸ್ಕೊಂಡಂತಹವಾಗಿ ಬಂದಿರತಕ್ಕಂಥದ್ದು ನನಗೊಂದು ಸಂತೃಪ್ತಿ ಕೊಟ್ಟಿದೆ. ವಾಸ್ತವಿಕವಾಗಿ ಏನು ಅಂತಂದರೆ, ತಾನು ಬಹಳ ಸ್ವತಂತ್ರವಾಗಿ ನನ್ನ ಒಂದು ವಿದ್ಯೆಯನ್ನು ನಂಬಿಕೊಂಡು ನನ್ನ ಜೀವನದ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಬಲ್ಲೆ. ಮತ್ತು ನನ್ನ ಬೆಳಗಿಂದ ರಾತ್ರಿವರೆಗೂ ಸಂಗೀತದ ಸಖ್ಯದಲ್ಲಿ ಇರೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ ಅನ್ನೋದು ಅವರು ಮನಗಂಡಿರ್ತಕ್ಕಂಥದ್ದು ಒಳ್ಳೆಯ ನನ್ನ ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂತ ವಿದ್ಯಾರ್ಥಿಗಳ ಯಾವ್ದಾದ್ರು ಹೆಸರುಗಳನ್ನ ಹೇಳೋ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಫ್ರೇಮ್ ಏನು ಮಾಡುತ್ತೆ, ಒಂದು ಇನ್ನೊಬ್ಬರು ಟೀಚ್ ಮಾಡಿಸುತ್ತೆ, ಅಥವಾ ಒಂದು ಯಾವುದೋ ವೃತ್ತಿ ಸೇರಿದ ಮೇಲೆ ಅಲ್ಲಿ ಮತ್ತೆ ಪುನಃ ಸ್ವತಃ ವೃತ್ತಿಯನ್ನು ಕಲಿತಾ ಹೋಗ್ತಾನೆ ಆ ಸರ್ಟಿಫಿಕೇಟ್ ಕೋರ್ಸ್ಗಳಿದ್ದು ತೊಡಗಿದಂತಹ ಸಮಯವನ್ನು ಸಂಗೀತ ಕೊಟ್ಟಿದ್ರೆ ಅವರು ಇನ್ನೂ ಹೆಸರು ಬೆಳೀತಾ ಇದ್ರು. ಅಂತಹ ತುಂಬ ಜನ ಹೆಣ್ಮಕ್ಳು ನನ್ನಲ್ಲಿದ್ದಾರೆ. ರ್ಯಾಂಕ್ ಅವರು ಈಗ ನಾಗಶಕ್ತಿ ಅಂತ ಒಬ್ಬರು ನನ್ನ ಶಿಷ್ಯೆ, ಅವಳು ಅದರಲ್ಲಿ ರ್ಯಾಂಕು ಒಂದು ವಿದ್ವತ್ತಲ್ಲಿ ರ್ಯಾಂಕು, ಇಂಜಿನಿಯರ್ ಮೆರಿಟ್. ಅವಳು ವೃತ್ತಿ ಜಾಬಿಗೆ ಸೇರಿದ್ದು, ಒಳ್ಳೆ ಕಂಪ್ನಿಲಿದ್ದು, ಅದನ್ನು ಬಿಟ್ಟು ತನ್ನ ಈಗ ಫುಲ್ ಗೀತ ಶಿಕ್ಷಣದಲ್ಲಿ ಸಂಗೀತದಲ್ಲೇ ಉಳ್ಕೊಂಡು ಹತ್ತು
ಏನು ಧನ್ಯಳೋ ಲಕುಮಿಯಂತ ಮಾನ್ಯಳೋ, ಏನು ಧನ್ಯಳೋ ಲಕುಮಿಯಂತ ಮಾನ್ಯಳೋ. ತುಂಬ ಜನ ಇದ್ದಾರೆ, ಗಂಡು ಹುಡುಗರೇ ಇದ್ದಾರೆ. ಶ್ರೀಕಂಠ ಭಟ್ ಅಂತ ನನ್ನ ಶಿಷ್ಯ ಬೆಂಗಳೂರಿನಲ್ಲಿ, ತುಮಕೂರಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಆತ ಅಕಾಡೆಮಿಕ್ ಅಲ್ಲಿ ಡಿಗ್ರಿ ಮುಗಿಸಿದವರು, ಅದರ ಯಾವುದೇ ವೃತ್ತಿಗೂ ಪ್ರಯತ್ನ ಪಡದೆ ಸಂಗೀತದಲ್ಲಿ ಬರ್ತಿದ್ದಾರೆ. ಒಂದು ಸಮಾಜ ಅರ್ಥಕೊಳ್ಬೇಕು. 4 ವರ್ಷ ಹಾಗೆ ಒಂದು ಇಂಜಿನಿಯರ್ ಓದಂತವನು ಲಕ್ಷಾಂತರ ರೂಪಾಯಿ ಎಣಿಸ್ಕೊಂಡು ಜೀವನದಲ್ಲಿ ಸಮೃದ್ಧವಾದ ಜೀವನದ ಅವಶ್ಯಕತೆ ತೋರಿಸ್ಕೊಡ್ತಾನೆ ಅಂತ ಆದಮೇಲೆ 20 ವರ್ಷ ಆದರೂ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲದಂತಹ ಈ ವಿದ್ಯೆಗಳನ್ನ ಕಲ್ತಂಥವ್ರನ್ನ ಸಮಾಜದಲ್ಲಿ ಪೋಷಕಿಸಬೇಕು ಅನ್ನೋ ಪ್ರಜ್ಞೆ ಸಮಾಜಕ್ಕೆ ಬೇಕಾಗಿದೆ. ಅದರ ವ್ಯಾಲ್ಯೂಸ್ ಅರ್ಥ ಆದರೆ ಸರ್ಕಾರಕ್ಕೂ ಬೇಕಿದೆ. ಸರ್ಕಾರಕ್ಕೆ ಹೇಳಲು ಪರಿಪಾಠಗಳು ಆಗಿದೆ. ಏನಂದ್ರೆ ಕಾರಣ ಎರಡು ಒಂದು ಹಂತದಲ್ಲೂ ಇದೆ. ಸಂಗೀತಗಾರರು ತಾನು ಕಲ್ತಿದ್ದು ವೇದಿಕೆಗಾಗಿ ಅಥವಾ ಪಾಠ ಮಾಡೋಕ್ಕಾಗಿ ಅಂತ ಅಷ್ಟೇ ಪರಿಧಿನ ಸಂಗೀತದಲ್ಲಿ ಕಂಡಿದ್ದಾರೆ. ಅದೊಂದು ನನ್ನ ದೃಷ್ಟಿಯಲ್ಲಿ ತಪ್ಪು ಅಂತ, ಅಷ್ಟೇ ಸಾಲದು ಅಂತ, ತಪ್ಪು ಅನ್ನೋಕ್ಕಿಂತ ಅಷ್ಟೇ ಸೀಮಿತಗೊಳಿಸಬಾರದು ಅಂತ. ಸಂಗೀತ ಅನ್ನೋದು ಒಂದು ಬೃಹತ್ ಆದಂತಹ ಒಂದು ಎನರ್ಜಿ. ಅದನ್ನು ನಾನಾ ರೀತಿ ಚಾನಲೈಸ್ ಮಾಡ್ಕೋಬೇಕು. ಜೊತೆಗೆ ವೃತ್ತಿಪರವಾಗಿ ಅವನನ್ನು ನಿಲ್ಲಿಸೋದಕ್ಕೆ ಬೇಕಾಗುವಂಥ ಸಂಗೀತ ಜೊತೆಗೆ ಪ್ಯಾರಲ್, ಈಗ ಮೆಡಿಕಲ್ ಸೈನ್ಸ್ ಜೊತೆಗೆ, ಸೈಕಿಯಾಟ್ರಿ ಜೊತೆಗೆ, ಯೋಗದ ಜೊತೆಗೆ ಈ ಥರ ಸಾಕಷ್ಟು ಕೋರ್ಸ್ಗಳನ್ನು ಮಾಡಿ ಸಂಗೀತದ ಎಲ್ಲ ಆವರಣಕ್ಕೂ ನಾವು ಪ್ರವೇಶಿಸುವಂತಹ ಒಂದು ಪರಿಪಾಠದ ಶಿಕ್ಷಣ ಪದ್ಧತಿ ಡೆವಲಪ್ ಆಗಬೇಕು. ಆ ಎಲ್ಲ ಪರಿಕಲ್ಪನೆ ಇಟ್ಕೊಂಡೆ ನಾವು ಮಾಡ್ತಿದ್ವಿ. ನಾವು ಇವತ್ತು ನಮ್ಮ ಸಂಗೀತದಲ್ಲಿ ಸಂಗೀತ ಕಲಿಯುವಂತಹ ಮಕ್ಕಳುಗಳಿಗೆ ಸಾಕಷ್ಟು ವಿಷಯಗಳನ್ನು ಕೊಟ್ಟು ಅವರು ಕಲ್ತಂತ ಇಟ್ಟು ನನಗೆ MA ಮ್ಯೂಸಿಕ್ ಮೆಡ್ರಾಸ್ ಯೂನಿವರ್ಸಿಟಿಯಲ್ಲಿ ಒಂದು 15 ಜನರು ನನಗೆ ಮಾಡಿಸಿದ್ದೀನಿ. ನೆಕ್ಸ್ಟ್ ನಾನು ವರ್ಲ್ಡ್ ಮ್ಯೂಸಿಕ್ ರಿಸರ್ಚ್ ಸೆಂಟರ್ ಮಾಡಬೇಕು ಅಂತ ಇದ್ದೀನಿ. ವರ್ಲ್ಡ್ ರಿಸರ್ಚ್ ಯೂನಿಟ್ ಆದರೆ ಇಂಥದ್ದನ್ನೆಲ್ಲ ಕೈ ಹಾಕೋದು. ಆದರೆ ಬದುಕನ್ನು ಕೊಡೋದಕ್ಕೆ ಗ್ಯಾರಂಟಿನ ಅಂತ ಹೇಳೋ ಪದ್ಧತಿ ನೋಡಿದ್ರೆ ಈಗ ಅಕಾಡೆಮಿಕಲಿಯೂ ಇಂಜಿನಿಯರಿಂಗು ಯಾವ ರೀತಿ ಬದುಕು ಕಟ್ಕೊಬೋದು ಅನ್ನೋದು ಭಯದಲ್ಲಿರುವಂಥ ವಾತಾವರಣಕ್ಕೆ ಬಂದು ತಲುಪಿದ್ದೀವಿ. AI ಬಂದ ಮೇಲೆ ಸೊ ಭಯ ಅಲ್ಲೂ ಹುಟ್ಕೊಂಡಿದೆ. ಹಾಗಾಗಿ ಯಾವುದೂ ಇಲ್ಲ, ನಾವು ತೊಡಗೋದ್ರ ಮೇಲೆ, ನಂಬಿಕೆ ಮೇಲೆ ಶ್ರದ್ಧೆ ಇಟ್ಕೊಂಡ್ರೆ ಆಟೋಮೆಟಿಕ್ಲಿ ನಾವು ಆ ಕ್ಷೇತ್ರದಲ್ಲಿ ನಾವು ನಿಲ್ಲಬಹುದು ಅಂತ ನನ್ನ ಅನಿಸಿಕೆ. ಸರ್, ನಿಮ್ಮದು ಈಗ ಮೂಲತಃ ಹೆಸರಲ್ಲೇ ಬರುತ್ತೆ, ಅಂದರೆ ಶೃಂಗೇರಿ ವಿದ್ವಾನ್ ನಾಗರಾಜ್ ಅಂತ. ಸ್ವಲ್ಪ ನಿಮ್ಮ ಕುಟುಂಬದ ತಂದೆ ತಾಯಿ ಮತ್ತು ನಿಮ್ಮ ಆ ಹಿನ್ನೆಲೆಯನ್ನು ಒಂಚೂರು. ನನ್ನ ತಾಯಿಯ ಮನೆ ಕಿಗ್ಗದ ದೇವಸ್ಥಾನದ ಒಂದು 500 ವರ್ಷಕ್ಕೂ ಹೆಚ್ಚು ಆ ಕಿಗ್ಗದ ದೇವಸ್ಥಾನ ಪೂಜೆ ಮಾಡುವಂತಹ ಕುಟುಂಬದ ವ್ಯಕ್ತಿ ನಮ್ಮ ಅಜ್ಜ ಕಿಗ್ಗ ಅಡಿಗಲ್ ರಾಮಭಟ್ ಅಂತ. ಅವರ ಹಿರೇ ಮಗಳೇ ನಮ್ಮಮ್ಮ. ಶೃಂಗೇರಿಯಲ್ಲಿ ನಾನು ಹುಟ್ಟಿದ್ದು. ಹರಿಹರಪುರ ನಮ್ಮ ತಂದೆ ಊರು. ಹರಿಹರಪುರದಲ್ಲಿ ಒಂದು ಸೋಮೇಶ್ವರ ದೇವಸ್ಥಾನ, ದಕ್ಷ ಸೋಮೇಶ್ವರ ದೇವಸ್ಥಾನ ಅಂತಿದೆ. ಅದು 300-350 ವರ್ಷಕ್ಕೂ ಹೆಚ್ಚು ನಮ್ಮ ಮಂತನದ ಪೂಜೆಯೇ ಇತ್ತು. ನಮ್ಮ ಮಂತನದ ಸ್ವಾಧೀನದಲ್ಲಿ ಆ ದೇವಸ್ಥಾನ ಇತ್ತು. ನಮ್ಮ ಅಣ್ಣ ಹೋದ್ಮೇಲೆ ಈಗ ಆ ದೇವಸ್ಥಾನವನ್ನು ಹರಿಹರಪುರ ಮಠಕ್ಕೆ ವಹಿಸಿ ಹರಿಹರಪುರ ಮಠ ಈಗ ಅದನ್ನು ಭಾಳ ಜೀರ್ಣೋದ್ಧಾರ ಮಾಡಿ ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿದೆ. ಇದರಿಂದ ನಾನು ಶೃಂಗೇರಿ ಹುಟ್ಟಿದ್ರಿಂದ ಅದು ಹೆಸರು ಜೊತೆಗೆ ಶೃಂಗೇರಿ ಸೇರ್ಕೊಂಡಿದೆ. ನಮ್ಮ ಅಜ್ಜಂಗೂ ಒಂದು ಸಂಗೀತದ ಅಭಿರುಚಿ ಇತ್ತು. ಸ್ವತಃ ಕೊಳಲಿಟ್ಕೊಂಡು ನುಡಿಸೋದೆಲ್ಲ ಇತ್ತು. ನಮ್ಮ ಅಮ್ಮನ್ನ ಶೃಂಗೇರಿಯಲ್ಲಿ ಆಸ್ಥಾನ ವಿದ್ವಾನ್ ಶ್ರೀಪಾದ್ ಭಟ್ ಅಂತ ಅವ್ರ ಹತ್ರ ಮೊದಲು ನಮ್ಮ ಅಮ್ಮ ಸಂಗೀತ ಸೇರಿಸಿದ್ರು ಶೃಂಗೇರಿಯಲ್ಲಿ. ಆ ಅಮ್ಮಂಗೆ ಅದಿದ್ದರಿಂದ ನಮ್ಮ ಅಮ್ಮ ನನಗೆ ಸಂಗೀತದ ಬೇಸಿಕ್ಗಳ ಬಗ್ಗೆ ಶ್ರದ್ಧೆಯನ್ನು ತರೋ ಕೆಲಸದಲ್ಲಿ ನಮ್ಮ ಅಮ್ಮನ ಪಾತ್ರ ದೊಡ್ಡದಿದೆ. ನಂತರದಲ್ಲಿ ನನ್ನ ಗುರುಗಳು ಸಂಪೂರ್ಣ ಅವ್ರು ಕೊಟ್ಟು ಭಿಕ್ಷೆಯಲ್ಲೇ ಇವತ್ತು ಸಮಾಜದಲ್ಲಿ ನಾನು ನಿಂತ್ಕೊಂಡು ಎಲ್ಲರಿಗೂ ಮುಖ ಕೊಟ್ಟುವಂತಹ ಒಂದು ಅವಕಾಶ ಇದೆ ಅಂದರೆ ನನ್ನ ಗುರು ಕೊಟ್ಟಂಥ ಭಿಕ್ಷೆ. ಅಲ್ಲ, ನನಗೆ ಹೇಳ್ತಿದ್ದೆ ನಿಮ್ಮ ತಮ್ಮಂದ್ರು ಅಕ್ಕಂದ್ರು ನನ್ನ ಅಂದರೆ ನೀವು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಏನು ಕಾರಣ? ನನ್ನ ತಂದೆ ಸಂಸ್ಕೃತದಲ್ಲಿ ಬಹು ದೊಡ್ಡ ವಿದ್ವಾಂಸರು, HN ಶಂಕರ್ ಭಟ್ ಅಂತ. ನಮ್ಮ ಅಮ್ಮನ ಹೆಸರು ಸರಸ್ವತಮ್ಮ ಅಂತ. ನಮ್ಮ ತಂದೆ ಸಂಸ್ಕೃತದಲ್ಲಿ ಜ್ಯೋತಿಷ್ಯ, ಅಲಂಕಾರ, ತರ್ಕ, ವ್ಯಾಕರಣ 4 ಸಂಸ್ಕೃತದಲ್ಲಿ ವಿದ್ವತ್ ಮಾಡ್ಕೊಂಡಂಥವ್ರು. ಕನ್ನಡ MA, ಕನ್ನಡ BEd ಮಾಡಿದಂಥವ್ರು, ಹಿಂದಿ ವಿಶಾರದ ಮಾಡಿದಂಥವ್ರು. ಇಷ್ಟು ತ್ರಿಭಾಷಾ ಪಂಡಿತರಾದ್ದರಿಂದ ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯಲ್ಲಿ ನಾಗಪ್ಪ ಶೆಟ್ಟರು
3 ಸಬ್ಜೆಕ್ಟನ್ನು ಪಾಠ ಮಾಡೋ ಮೇಷ್ಟ್ರು ನೀವಿದ್ದೀರಿ, ನಿಮ್ಮನ್ನು ತಗೊಳ್ತೀನಿ ಅಂತ ಹೇಳಿದ್ರು. ನಮ್ಮಪ್ಪ ಒಂದು ಕಂಡೀಷನ್ ಹಾಕಿದ್ರು, ನನಗೆ ಯಾವ ಕಾರಣಕ್ಕೂ ಒಂದು ಸ್ಕೂಲಿಂದ ನಿಮ್ಮ ಬ್ರಾಂಚಸ್ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ. ಹಾಗಾಗಿ ಶಿವಮೊಗ್ಗದಲ್ಲೇ ಸೆಟ್ಲ್ ಆದ್ವಿ. ನಮ್ಮ ನಮಗೆಲ್ಲ ಇಲ್ಲಿಗೆ ಬಂದು ಶಿಕ್ಷಣವನ್ನು ನಮ್ಮದೆಲ್ಲ ಹುಟ್ಟಿದ ಶೃಂಗೇರಿಲಾದರೂ ನಮ್ಮ ಎಜುಕೇಷನ್ ಎಲ್ಲ ಶಿವಮೊಗ್ಗದಲ್ಲೇ ಆಯಿತು. ಶಿವಮೊಗ್ಗದ DVS ಆಯಿತು, ನನ್ನ BSc ಆಯಿತು. ಅಕಾಡೆಮಿಕಲಿ ಅದು ಮುಗಿಸ್ಕೊಂಡು ಅದರ ಮಧ್ಯೆ ಸಂಗೀತದಲ್ಲಿ ವಿದ್ವತ್ತಿಗೆ ಸ್ಟೇಟ್ 2nd ರ್ಯಾಂಕ್ ತೊಗೊಂಡಿದ್ದೆ. ನನ್ನಲ್ಲಿ ನನ್ನ ವೇದಿಕೆಗಳಲ್ಲಿ ಸಾಕಷ್ಟು ವೇದಿಕೆಗಳು ಹಾಡಿದ್ದೀನಿ. ವೇದಿಕೆ ಕಲಾವಿದನಾಗಿ ಮುಖ ಕೊಟ್ಟು ಅದಕ್ಕೋಸ್ಕರನೇ ದುಡಿಯುವಂಥ ವ್ಯಕ್ತಿ ಆಗಿಲ್ಲ. ನನ್ನ ಮೂಲ ಉದ್ದೇಶ ನನ್ನ ಗುರು ಕೊಟ್ಟಿದ್ದು 100 ಜನ ಕೊಡಬೇಕು ಅನ್ನೋ ಒಂದು ಪ್ರಜ್ಞೆ ನನ್ನಲ್ಲಿದೆ. ಅದು ಬಹಳ ಕೆಲಸ ಮಾಡ್ತಾ ಇದೆ. ಯಾಕೆಂದರೆ ನಮ್ಮ ಅಪ್ಪ ಗುರುಗಳು, ನಮ್ಮ ಅಜ್ಜ ಗುರುಗಳು ಎಲ್ಲ ಪಾಠ ಮಾಡಿದಂಥ ಶಿಕ್ಷಕರಾದ್ರಿಂದ ಶಿಕ್ಷಕರದ ಒಂದು ಚಪಲ ಮೈಗೂಡಿ. ಬಹಳ ಕುತೂಹಲ ಇದೆ ಎಲ್ಲರಿಗೂ. ಇಷ್ಟು ಬಹಳ ದೊಡ್ಡ ಸಂಗೀತ ವಿದ್ವಾಂಸು ಮತ್ತು ರೂಪವಾಗಿ ಕೂಡ ತುಂಬ ಚೆನ್ನಾಗಿ, ಈಗಲೇ 66 ವರ್ಷದಲ್ಲಿ ಎಷ್ಟು ಚೆನ್ನಾಗಿದ್ದೀರಾ, ಇನ್ನು ಯೌವನದಲ್ಲಿ ಇನ್ನೂ ಚೆನ್ನಾಗಿರ್ತೀರಾ. ಆದರೆ ಯಾಕೆ ನಾಗರಾಜರವರು ಮದುವೆ ಆಗಿಲ್ಲ ಅನ್ನುವಂಥದ್ದು ಬಹಳ ಕುತೂಹಲ ಇದೆ ಎಲ್ಲರಿಗೂ. ಅದು ಕಾಲ ತಗೊಂಡೋದಂಥ ರೀತಿ ಅಷ್ಟೇ, ಅದರಲ್ಲಿ ಹೆಚ್ಚು ಚಿಂತನೆ ಮಾಡೋದೇನಿಲ್ಲ. ಆದರೆ ಇದು ಹುಚ್ಚು, ಇದು ಗಮನ ಕೊಟ್ಟು ಬೇರೆದ ಆಲೋಚನೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಯಾಕೆಂದರೆ ನಾನು ನಮ್ಮ ತಂದೆಯ ನಿಯಮಗಳನ್ನು ಒಪ್ಕೊಳ್ಳದೆ ಮನೆಯಿಂದ ಹೊರಗೆ ಬಿದ್ದು ನನ್ನ ಸಂಗೀತನ ಡೆವಲಪ್ ಮಾಡ್ಕೊಂಡು ನನ್ನ ದುಡಿಮೆ ಮಾಡ್ಕೊಂಡು ನಾನು ಸಂಗೀತದ ಪಾಠ ಮಾಡ್ತಾ ಬಂದಂಥವನು. ನಮ್ಮಪ್ಪ ತುಂಬ ಕರ್ಮಟರು ಅಂದರೆ ಬಹಳ ಪಕ್ಕ ಖಚಿತವಾದಂಥ ಹೀಗೆ ಇರಬೇಕು ಜೀವನ ಅನ್ನೋಂತಹ ಒಂದು ಹೆಸರು. ಅವರು ನಮ್ಮ ಸರ್ನೇಮಲ್ಲಿ ವಾಸ್ತವಿಕವಾಗಿ ಭಟ್ಟ ಅಂತ ಬರಬೇಕು. ವಾಸ್ತವಿಕವಾಗಿ ಮೂಲ ನಾವು ಸೋತ್ಕೇಂದ್ರದವರು, ನಮ್ಮದೆಲ್ಲ ನಾವಡ ಅಂತ ಬರುತ್ತೆ. ನಮ್ಮ ಸರ್ನೇಮಲ್ಲಿ ಭಟ್ಟ, ಯಾಕಂದ್ರೆ ದೇವಸ್ಥಾನ ಪೂಜೆ ಮಾಡಿದ್ರಿಂದ ಆ ಭಟ್ಟ ಹಾಕಿದ್ರೆ ನನ್ನ ಮಗನಿಗೆ ಎಲ್ಲಿ ನಾಳೆ ಜೀವನಕ್ಕೆ ಕಷ್ಟ ಆಗುತ್ತೋ, ಎಲ್ಲರೂ ಐಡೆಂಟಿಫಿಕೇಷನಲ್ಲಿ ಕ್ಯಾಸ್ಟನ್ನು ನೋಡ್ತಾರೋ ಅಂತ ನಮ್ಮಪ್ಪ ಭಟ್ಟ ಅನ್ನೋದನ್ನು ನಮಗೆ ಹಾಕಲಿಲ್ಲ. ಇದು ನಮಗಾದಂತಹ ಒಂದು ಇದು ವ್ಯವಸ್ಥೆ, ನಮ್ಮಪ್ಪನ ಜವಾಬ್ದಾರಿಗಳಲ್ಲಿ. ಹಾಗಾಗಿ ಈ ಸಂಗೀತ ನಂಬ್ಕೊಂಡ್ರೆ ನೀನು ಜೀವನ ಮಾಡ್ತಾನೆ ಗ್ಯಾರಂಟಿ ಇಲ್ಲ, ಸಂಸ್ಕೃತ ನಂಬ್ಕೊಂಡ್ರೆ ಜೀವನ ಮಾಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಈ ಅವ್ರ ಕಾಲಮಾನದಲ್ಲಿ ಅವರು ಅನುಭವಿಸಿದ ಒಂದು ಅತಿ ಕಷ್ಟದಲ್ಲಿ ಬೆಳೆದಂಥವ್ರು ನಮ್ಮ ತಂದೆ ಅವೆಲ್ಲ 8ನೇ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡಂಥವ್ರು. ಅವರ ದೃಷ್ಟಿಕೋನದಲ್ಲಿ ಈ ಸಂಗೀತ ಇವೆಲ್ಲ ವಾಸ್ತವಿಕವಾಗಿ ನಮ್ಮ ಅಪ್ಪನ ಒಂದು ಉಪದೇಶ ನನಗೇನು ಅಂತಂದರೆ, ಸಂಗೀತವನ್ನು ನೀನು ಲಕ್ಸುರಿ ಲೈಫಿಗೆ ಬಳಸ್ಕೊಳ್ಳುವಂಥ ವಿಷಯ ಅಲ್ಲ, ಇದೊಂದು ಉಪಾಸನ ವಿದ್ಯೆ. ಇದರಿಂದ ನೀನು ನಿನ್ನ ಜೀವನವನ್ನು ಉದ್ಧರಿಸ್ಕೊಳ್ಳೋಕೆ ಇರ್ತಕ್ಕಂಥ ವಿದ್ಯೆ. ಅದಕ್ಕೊಪ್ಪಿ ನಿನ್ನನ್ನು ನಿಮ್ಮಮ್ಮ ಹೇಳಿದ್ದು ಅಂತ ಸಂಗೀತಕ್ಕೆ ಸೇರಿಸಿದ್ದೇನೆ ವಿನಃ ನೀನು ಸಂಗೀತದಲ್ಲಿ ಐಷಾರಾಮಿ ಬದುಕ್ತೀನಿ, ಹಂಗೆ ಮಾಡ್ತೀನಿ, ಸಂಪಾದನೆ ಮಾಡ್ತೀನಿ, ಕೀರ್ತಿ ಮಾಡ್ತೀನಿ, ಅದೆಲ್ಲ ಅಂತಹ ಹುಚ್ಚುಗಳಿಗೆ ಈ ಸಂಗೀತನ ಬಲಿ ಕೊಡಬೇಡ ಅಂತ ನಮ್ಮಪ್ಪ ಯಾವತ್ತೂ ಹೇಳಿದ ಮಾತು. ಅದು ನನಗೆ ಬಹಳ ಅಂತರಾಳದಲ್ಲಿ ಕೊಟ್ಟದ್ದು ಉಪದೇಶ. ಓಂ ಶ್ರೀ ಪ್ರೇಮಪ್ರದಾಯ ನಮಃ. ಓಂ ಶ್ರೀ ಪ್ರೇಮಪ್ರದಾಯ ನಮಃ. ಓಂ ಶ್ರೀ ಸಂಶಯ ಹೃದಯ ದೌರ್ಬಲ್ಯ ಪಾಪ ಕರ್ಮ ವಾಸನಾಕ್ಷಯಕರಾಯ ನಮಃ. ಓಂ ಶ್ರೀ ಸಂಶಯ ಹೃದಯ ದೌರ್ಬಲ್ಯ ಪಾಪ ಕರ್ಮ ವಾಸನಾಕ್ಷಯಕರಾಯ ನಮಃ. ಇಷ್ಟೆಲ್ಲ ನೀವು ಸಂಗೀತ ಇದರಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ 66ನೇ ವರ್ಷದಲ್ಲಿ ಇಷ್ಟೊಂದು ಸಂಗೀತ ಕ್ಷೇತ್ರ ಸಾಧನೆಗೋಸ್ಕರ ಒಂದು ಅಕಾಡೆಮಿ ಥರ ಒಂದು ಬಿಲ್ಡಿಂಗು ಅಥವಾ ಇದೆಲ್ಲ ಮಾಡ್ತಾ ಇದೆ. ಜನಗಳ ಸಹಕಾರ ನಿಮಗೆ ಹೇಗಿದೆ ಸರ್? ಒಂದು ಶಿವಮೊಗ್ಗ ಕ್ಷೇತ್ರದ ಎಲ್ಲ ಜನರು ನನಗೆ ಬಹಳ ಆತ್ಮೀಯ ಪ್ರೀತಿ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಇಂಡಸ್ಟ್ರಿ ಡೆವಲಪ್ ಆಗಿಲ್ಲ, ಬಿಸ್ನೆಸ್ ಸೆಂಟರ್ ಅಲ್ಲ, ಇಲ್ಲಿಂದ ಜನರ ಹತ್ರ ತುಂಬ ಸೋರ್ಸ್ ತಗೊಳ್ಳೋದು ತುಂಬ ಕಷ್ಟ. ಹಾಗಾಗಿ ಹೊರಗಡೆ ಇರ್ತಕ್ಕಂಥ ಶಿಷ್ಯರುಗಳು ನಾನು ಇದೆಲ್ಲ ಕನ್ಸ್ಟ್ರಕ್ಷನ್ ಸಾಕಷ್ಟು ಲೋನ್ ಮಾಡಿದ್ದೀವಿ. ಇನ್ನು ಉಳಿದಂಥದ್ದನ್ನೆಲ್ಲ ನನ್ನ ವಿದ್ಯಾರ್ಥಿಗಳು ಅವರ ಅಪ್ಪ ಅಮ್ಮನೇ ನೋಡ್ಕೊಳ್ಳುವಂಥ ಭಾವದಲ್ಲಿ ನನ್ನನ್ನು ನೋಡ್ತಾ ಇದ್ದಾರೆ. ಅದು ನನಗೆ ಇವತ್ತು ಯಾವುದೇ ರೀತಿಯಾದ ನನಗೆ ಕಷ್ಟ ಆಗಿದೆ ಅಂತಂದರೆ ಇವತ್ತು ನನ್ನೆಲ್ಲ ವಿದ್ಯಾರ್ಥಿಗಳು ಬಂದು ನಿಲ್ತಾರೆ. ಆ ಮಟ್ಟದ ಒಂದು ಕೌಟುಂಬಿಕ ಆವರಣ, ಸಂಗೀತದ ಕುಟುಂಬದ ಆವರಣ ಇಲ್ಲಿ ಹುಟ್ಕೊಂಡಿದೆ. ಅದು ನನಗೆ ಬಹಳ ಸ್ಥೈರ್ಯ ಕೊಟ್ಟಿದೆ. ಏನು ಕೆಲಸ ಮಾಡೋದು ನನ್ನ ಮಕ್ಕಳು ನೋಡ್ಕೊಳ್ತಾರೆ, ಬೇಕಾದರೆ ಅವ್ರು ಕೊಡ್ತಾರೆ ಅನ್ನೋ ಒಂದು ನಾನು ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ಅನ್ನೋದು ದಿನ ಗಮನಿಸ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಈಗ ನಿಮ್ಮ ಮಗಳು ನಿಮ್ಮ ಅಪ್ಪ ಏನು ಮಾಡ್ತಿದ್ದಾರೆ ಅಂತ ಹೇಗೆ ಗಮನಿಸ್ತಾಳೋ ಅದೇ ರೀತಿ ನನ್ನ ವಿದ್ಯಾರ್ಥಿಗಳು ನನ್ನನ್ನು ಗಮನಿಸ್ತಾ ಇದ್ದಾರೆ. ಅವರೆಲ್ಲ ಒಂದು ರೀತಿ ಈಗ ನಿಮ್ಮ ಮಗಳನ್ನೇ ನನ್ನನ್ನು ಸಂಗೀತಕ್ಕೆ ಹಾಕಿದ್ದೀನಿ, ನಮ್ಮಲ್ಲಿ ಹಾಕಿದ್ದೀನಿ, ಆಕೆ ನೋಡ್ರೆ ಗೊತ್ತಾಗುತ್ತೆ ಅದೇ. ನೀವು ಇಷ್ಟು ದೊಡ್ಡ ಬಿಲ್ಡಿಂಗ್ ಯಾಕೆ ಕಟ್ಟಬೇಕು ಅಂತ ನಿಮಗೆ ಬಂತು ಮನಸ್ಸಲ್ಲಿ? ಮತ್ತೆ ನಿಮ್ಮ ನಂತರದಲ್ಲಿ ಇದು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥ ನಿಮ್ಮ ಪರಿಕಲ್ಪನೆ ಇದೆ ಅನ್ನೋದನ್ನು ಸ್ವಲ್ಪ ದಯಮಾಡಿ ವೀಕ್ಷಕರಿಗೆ ಹೇಳಬೇಕು ಅಂತ. ನನ್ನ ದೃಷ್ಟಿಯಲ್ಲಿ ಸಂಗೀತ ಒಂದು ವೇದಿಕೆಗೆ ಸೀಮಿತವಾಗಿದ್ದೇ ಅಷ್ಟೇ ಆಗಿದ್ದರೆ ನನಗೆ ಇವೆಲ್ಲ ಮಾಡೋ ನೆಸೆಸಿಟಿ ನನಗೆ ಇರ್ತಿರ್ಲಿಲ್ಲ. ಸಂಗೀತದ ಇತಿಹಾಸ ವೇದಿಕ್ ಪೀರಿಯಡಿಂದ ತೊಗೊಂಡ್ರೆ 1000 ವರ್ಷದ ಇತಿಹಾಸದ 300 ವರ್ಷದ ವೇದಿಕೆಗಾಗಿಯೇ ಮಕ್ಕಳು ಸಂಗೀತಕ್ಕೆ ತಳ್ಳುವಂತಹ ವಾತಾವರಣ ಇದೆ. ಸಂಗೀತ ಕಲಿತ್ರೆ ವೇದಿಕೆ ಸಿಗಬೇಕು.
ಕಲ್ತವ್ರಿಗೆಲ್ಲರಿಗೂ ವೇದಿಕೆ ಸಿಗಬೇಕು ಅಂದರೆ ಎಲ್ಲರೂ ಅವರ ಮನೆ ಮುಂದೆ ಒಂದು ಪ್ಲಾಟ್ಫಾರ್ಮ್ ಹಾಕ್ಕೊಬೇಕು. ನೀನು ನನಗೆ ವೇದಿಕೆ ಕೊಟ್ಟರೆ ನಾನು ನಿಂಗೆ ವೇದಿಕೆ ಕೊಡ್ತೀನಿ ಅಂತ. ಸಂಗೀತ ವೇದಿಕೆಗಲ್ಲ, ಅದು ತನ್ನ ಆತ್ಮೋದ್ಧಾರಕ್ಕೆ, ಜೀವನದಲ್ಲಿ ಆರೋಗ್ಯಕರವಾದಂಥ ಸಮಾಜ ನಿರ್ಮಾಣದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದು ಬೇಕಾಗುವಂಥ ಒಂದು ಅಮೃತ ಸಿದ್ಧಿ ಅದು. ಅದನ್ನು ನಾನಾ ರೀತಿ ಬಳಸ್ಕೊಳ್ಳೋದಕ್ಕೆ ಬೇಕಾಗುವಂತಹ ಒಂದು ಪ್ರಿಮಿಸಿಸಲ್ಲಿ ಸಂಗೀತದ ಒಂದು ಎಲ್ಲ ಚಟುವಟಿಕೆ ಮಾಡಬೇಕು ಅಂತ ನನ್ನ ಆಸೆ ಹುಟ್ಟ ಕಾರಣ ಏನು ಅಂತಂದರೆ, ಸಂಗೀತಕ್ಕೆ ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಒಂದಿದ್ರೆ ಒಂದಿಲ್ಲ. ವೇದಿಕೆ ಆಗಿರುತ್ತೆ, ಶಿಕ್ಷಣ ಪದ್ಧತಿ ಇಲ್ಲ. ಶಿಕ್ಷಣ ಇರುತ್ತೆ, ವೇದಿಕೆ ಇಲ್ಲ. ವೇದಿಕೆ ಜೊತೆಗೆ ಲೈಬ್ರರಿ ಇಲ್ಲ. ಲೈಬ್ರರಿ ಇದ್ದರೆ ಮ್ಯೂಸಿಯಂ ಇಲ್ಲ. ಸಂಗೀತಕ್ಕೆ ಸಾಕಷ್ಟು ಚಟುವಟಿಕೆಗಳನ್ನು ಮಾಡೋದಕ್ಕೆ ಒಂದು ಪ್ರಿಮಿಸಿಸಲ್ಲಿ ಎಲ್ಲ ತರೋದಕ್ಕೆ ಒಂದು ನಾನು ಮಾಡಬೇಕು ಅಂತ ಸುಮಾರು ನನಗೆ ನನ್ನ 20-25ನೇ ವಯಸ್ಸಲ್ಲಿ ಹುಟ್ಟಿದಂತಹ ಈ ಕಲ್ಪನೆ, ಈ ಆಸೆ. ಆ ಆಸೆಗಳನ್ನು ಈಡೇರಿಸ್ಕೊಂಡು ಫೈಟ್ ಮಾಡ್ತಾ ಬಂದೆ. ಹೇಗೋ ಆಯಿತು, ಅದು ಕಾಲ ನಿರ್ಣಯ ಯಾವಾಗ ಆಗಬೇಕು ಅಂತ ಅದು ಯಾವಾಗ ಆಗೋದು. ಆವಾಗ ಒಂದು ತಗೊಂಡು ಒಂದು ಜಾಗನ ಈಗ ತಗೊಂಡು ಈ ಜಾಗದಲ್ಲಿ ನಮ್ಮದೇ ಆದಂತಹ ಪ್ರಾರ್ಥನಾ ಮಂದಿರ ಇದೆ. ಯಾಕೆಂತಂದರೆ ಇವತ್ತು ಕರ್ನಾಟಕ ಸಂಗೀತ ಒಂದು ಉಪಾಸನಾ ವಿದ್ಯೆ ಅಂತ ಹೇಳಿದೆ. ಇವತ್ತು ಕರ್ನಾಟಕ ಸಂಗೀತದಲ್ಲಿಯೇ ದೈವ ಪರಂಪರೆಯನ್ನು, ಧಾರ್ಮಿಕ ಪರಂಪರೆಯನ್ನು ಬದಿಗಿಟ್ಟು ಸಂಗೀತದಲ್ಲಿ ತೊಡಗುವಂತಹ ಒಂದು ಯುವ ಪೀಳಿಗೆ ದೊಡ್ಡ ಬೆಳೀತಾ ಇದೆ, ಬಹಳ ಡೇಂಜರ್ ಅಂತ ಹೆಜ್ಜೆ. ಅದನ್ನು ತಪ್ಪಿಸುವ ದೃಷ್ಟಿಯಲ್ಲಿ ಒಂದು ಪ್ರಾರ್ಥನಾ ಮಂದಿರ ಮಾಡಿ, ಭಜನೆಯೇ ನಮ್ಮ ಮೂಲ ವಸ್ತು. ಭಜನೆ ಸಾಮಾನ್ಯನೇ ಜನಗಳಿಗೂ, ಯಾವುದೇ ಸಂಗೀತ ಪರಿಕಲ್ಪನೆ ಇಲ್ಲದವನಿಗೂ ಅವನು ದೇವರ ದೀಪ ಹಚ್ಚಬೇಕಾದ್ರೆ ಒಂದು ದೇವರನಾಮ ಒಂದು ಹೇಳುವಂತಹ ಪರಿಕಲ್ಪನೆ ಬರೋಕ್ಕೋಸ್ಕರ 1985ರಿಂದ ಮಹಿಳೆಯರಿಗೆ 1 ತಿಂಗಳು, ವರ್ಷದಲ್ಲಿ 1 ತಿಂಗಳು ಉಚಿತ ದೇವರನಾಮ ಶಿಬಿರ ಮಾಡ್ತೀವಿ. ಸ್ವಲ್ಪ ಹೈ ಪಿಚ್ಚಲ್ಲಿದೆ, ದಯಮಾಡಿ ಹಾಡುವವರು ವಾಯ್ಸನ್ನು ಸೂಕ್ಷ್ಮತೆಗೊಳಿಸ್ಕೊಳ್ಳಿ. ಪ್ರೋಗ್ರಾಮಿಗೆ ನಾವು ಯಾವ ಪಿಚ್ ಮಾಡಬೇಕು ಅಂತ ಆಮೇಲೆ ನಿಶ್ಚಯ ಮಾಡೋಣ. ಒರಿಜಿನಲ್ಲಿ ಯಾವ ಪಿಚ್ ಇದೆಯೋ ಆ ಪಿಚ್ಚಲ್ಲಿ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, 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 ಕಿವಿಗಳು ತುಂಬಿದ ಬಳಿಕ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೇಳಲಿಲ್ಲ. 1000 ಜನ ಕಲಿತಾರೆ. ಇವತ್ತೊಂದು ಬೆಂಗಳೂರಿನಲ್ಲಿ 2000 ಜನ ಕಲಿತಾರೆ. ಇದೆಲ್ಲ ಕಡೆ ಕಲಿತಾರೆ. ಶಿವಮೊಗ್ಗದಲ್ಲಿ 85 ಇಸ್ವಿಯಿಂದ ಮಾಡಿದ್ದೀವಿ. ಆ ರೀತಿಯಲ್ಲಿ ಭಜನೆ ಅನ್ನೋದನ್ನು ನಮ್ಮ ಮನೇಲಿ ಏನಿತ್ತು ಅಂತ ನಮ್ಮ ತಂದೆ ಸಣ್ಣಕ್ಕಿದ್ದಾಗ 6 ಗಂಟೆ ಆದ ತಕ್ಷಣ ಕೈಕಾಲು ತೊಳೆದು ದೇವ್ರ ಮುಂದೆ ಕೂರಲೇಬೇಕು. ಕೂತ ಮೇಲೆ ಬಾಯಿ ಪಾಠ, ಸ್ತೋತ್ರ ಪಾಠ, ಆಮೇಲೆ ಭಜನೆ, ಈ 3 ಆಗಬೇಕು. ಬಾಯಿ ಪಾಠಗಳು ಅಂತಂದರೆ ಮಗ್ಗಿ, ಸಂವತ್ಸರ, ರಾಶಿ, ನಕ್ಷತ್ರಗಳನ್ನು ಹೇಳೋದು. ಬಾಯಿ ಪಾಠ. ಸ್ತೋತ್ರ ಪಾಠ ಅಂದರೆ ನಿತ್ಯಾನಂದಕರಿ, ವರಾಭಯಕರಿ, ಸೌಂದರ್ಯ, ಅನ್ನಪೂರ್ಣೇಶ್ವರಿ, ಮುದಾಕರತ್ನ ಮೋದಕಂ, ಇವೆಲ್ಲ ಸ್ಪಷ್ಟವಾಗಿ ಹೇಳಬೇಕು. ಅದಾದಮೇಲೆ ಭಜನೆ ಮಾಡಬೇಕು. ಆದಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಊಟ ಕೇಳಬೇಕು. ಮಾಡಲಿಲ್ಲ ಅಂದರೆ ಊಟ ಹಾಕಬೇಡ ಅಂತ. ಅಷ್ಟು ನಮ್ಮ ಮನೇಲಿ ಕಂಡೀಷನ್ ಇತ್ತು. ಪ್ರತಿ ಮನೆಯಲ್ಲೂ ಭಜನೆ ಪರಂಪರೆ ಇತ್ತು, ಕಲ್ತ್ಕೊಂಡಿದ್ದೀವಿ. ಹಾಗಾಗಿ ನಾವು ಪ್ರಾರ್ಥನಾ ಮಂದಿರದಲ್ಲಿ ಇಲ್ಲಿ ಮುಂದ್ಗಡೆ ನಮ್ಮ ಈ ಭವನದ ಮುಂಭಾಗದಲ್ಲಿರ್ತಕ್ಕಂಥ ಕೆಲವು ಬಡವರು, ಸ್ಲಮ್ಮು ವರ್ಗ ಇದೆ. ಆ ವರ್ಗದವ್ರನ್ನೂ ಬಳಸ್ಕೊಂಡು, ಇದು ಹಿಂಭಾಗದಲ್ಲಿ ಇರ್ತಕ್ಕಂತಹ ಸ್ವಲ್ಪ ಡಾಲರ್ಸ್ ಕಾಲೋನಿ ಅಂತೆಲ್ಲ ಸ್ವಲ್ಪ ಅವ್ರನ್ನೂ ಬಳಸ್ಕೊಂಡು ವಾರದಲ್ಲಿ 1 ದಿನ 1 ಗಂಟೆ ಭಜನೆಯನ್ನು ಮಾಡಿಸೋದು. ಅದಕ್ಕಾಗಿ ಒಂದು ಪ್ರಾರ್ಥನಾ ಮಂದಿರ ಮಾಡಿದ್ದೀವಿ. ಸಂಗೀತದ ಗುರಿಯೇ ಉಪಾಸನೆಯ ಭಗವದ್ ಅನುಗ್ರಹ, ಆತ್ಮೋದ್ಧಾರ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕೆ ಇರ್ತಕ್ಕಂಥ ಸುಲಭ ಮಾರ್ಗ ಅನ್ನೋ ದೃಷ್ಟಿಯಿಂದ ಪ್ರಾರ್ಥನಾ ಮಂದಿರ ಮಾಡ್ಕೊಂಡಿದ್ದೀವಿ. ಆಮೇಲೆ ವಾದ್ಯ ಕೊಠಡಿ ಇದೆ ನಮ್ಮಲ್ಲಿ. ನಾನು ಸಾಕಷ್ಟು ಒಂದು ಗುರುಕುಲ ಪದ್ಧತಿ ಅಂತ ಒಂದು ಥರ ಹೊರಟಿದ್ದೆ. ಒಂದು 5 ಮಕ್ಕಳನ್ನ ಇಟ್ಟುಕೊಂಡು ಅವರಿಗೆ ಊಟ ವಸತಿ ಕೊಟ್ಟು, ಅವರಿಗೆ ಅಕಾಡೆಮಿಕ್ ಶಿಕ್ಷಣವನ್ನು ಕೊಟ್ಟು, ಸಂಗೀತವನ್ನು ಸೆಂಟರ್ ಮಾಡಿ, ಸಂಗೀತದ ಜೊತೆಗೆ ಸಂಸ್ಕೃತ, ಒಂದು ವಾದ್ಯ ಸಂಗೀತ ಕೊಟ್ಟು 5 ವರ್ಷ ನಾನು ಪ್ರಯತ್ನ ಪಟ್ಟೆ. ಸ್ವಲ್ಪ ಮಟ್ಟಿಗೆ ಫಲಕರ ಆಯಿತು. ಈ ಕಾಲಮಾನದಲ್ಲಿ ಬೇರೆಯವ್ರ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಹೇಳ್ಕೊಳ್ಳೋದು ತುಂಬ ಕಷ್ಟ ಸಾಧ್ಯವಾದ ವಿಚಾರ ಅಂತ ಸ್ವಲ್ಪ ಮಟ್ಟಿಗೆ ನನಗೂ ಸೋರಿಸ್ಬಿಟ್ಟೆ. ಅದರಿಂದ ಅದನ್ನು ಅಲ್ಲಿಗೆ ಬಿಟ್ಟಿದ್ದೆ. ಆ ಹೇಳಲ್ಲಿ ನಮ್ಮದು ವಾದ್ಯ ಕೊಠಡಿ ಇದೆ. ಆಮೇಲೆ ನಮ್ಮದೇ ಆದಂಥ ಒಂದು ಸಣ್ಣ ಸ್ಟುಡಿಯೋ ಇದೆ. ಆಮೇಲೆ ನಮ್ಮದೇ ಆದಂತಹ ಲಿಸನಿಂಗ್ ಹಾಲ್ ಇದೆ. ನಮ್ಮದೇ ಆದಂತಹ ಕಂಪ್ಯೂಟರ್ ರೂಮು, ಆಮೇಲೆ ಆಡಿಟೋರಿಯಂ, ಕಾರ್ಯಕ್ರಮ ನಡೆಸುವಂತಹ ಇದು ಎಲ್ಲವನ್ನು ಒಂದೇ ಪ್ರೆಮಿಸಿಸಲ್ಲಿ ನಾವು ಮಾಡುವಂತಹ ಕೆಲಸಕ್ಕೆ ಹಾಕಿದ್ದೀವಿ. ಇದು ಸಾಮಾಜಿಕವಾಗಿ, ಸಾರ್ವತ್ರಿಕವಾಗಿ ಜನಗಳಿಗೆ ಉಪಯೋಗ ಆಗಬೇಕು ಅಂತಲೇ ವಿನಃ ನನ್ನ ಹತ್ರ ಬರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ನೋ ಅಥವಾ ನನಗೆ ಮಾತ್ರ ಅಂತಲೂ ಸತ್ಯವಾಗೂ ಅದಿಲ್ಲ. ಹಾಗಾಗಿ ನಾವು ಮಾಡ್ತಕ್ಕಂಥದ್ದು ಇಡೀ ವರ್ಲ್ಡ್ ಸಂಗೀತದ ರೆಕಾರ್ಡ್ ಅಂತಂದರೆ, ಒಂದು ವಾದ್ಯವನ್ನು ಕುರಿತು 1 ವಾರದ ಕಾರ್ಯಕ್ರಮ ಮಾಡುವಂತಹ ಒಂದು ಪರಿಪಾಠ 22 ವರ್ಷದಿಂದ ರಾಷ್ಟ್ರೀಯ ವೀಣಾ ಮಹೋತ್ಸವ ಸಪ್ತಾಹ ಅಂತ ಥ್ರೋಟ್ ಭಾರತದಿಂದ ಹೊರದೇಶದಲ್ಲಿರ್ತಕ್ಕಂಥ ವೀಣಾ ವಿದ್ವಾಂಸಗಳ ಬಂದು ನಮ್ಮಲ್ಲಿ 1 ವಾರ ವೀಣಾ ಕಾರ್ಯಕ್ರಮ ಕೊಡ್ತಾರೆ.
ಸಾರ್ವಜನಿಕರಿಗೆ ಅದನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಗುರುಗುಹ ಗಾನಸಭಾ, ಗುರುಗುಹ ಸಂಗೀತ ಭಾರತಿ, ಗುರುಗುಹ ಸಂಗೀತ ಸಮಗ್ರ, ಗುರುಗುಹ ಸಂಗೀತ ಗುರುಕುಲ, ಈ ರೀತಿಯಾದಂತಹ ಒಂದು ಗ್ರೂಪ್ಸ್ಗಳು ನಮ್ಮಲ್ಲಿ ಸಾಕಷ್ಟು ಮಾಡ್ಕೊಂಡಿದ್ದೀವಿ. ಒಂದೊಂದು ದೃಷ್ಟಿಯಿಂದ ನಮ್ಮಲ್ಲಿ ಹಿಂದೂಸ್ತಾನಿ ಸಂಗೀತ ಕೇಳ್ತೀನಿ, ಕನ್ನಡ ಸಂಗೀತ ಕೇಳಲ್ಲ, ಕನ್ನಡ ಸಂಗೀತ ಕೇಳ್ತೀನಿ, ಹಿಂದೂಸ್ತಾನಿ ಕೇಳಲ್ಲ. ಇದು ನಮ್ಮ ಮೌಢ್ಯ ಅಥವಾ ನನ್ನ ಅಜ್ಞಾನ ಅಂತಲೇ ನಾನು ಅಂದ್ಕೊಂಡಿರೋದು. ಏಕೆಂದರೆ ಭಾರತದ ಎರಡು ಕಣ್ಣು, ಆ ಎರಡನ್ನೂ ಆಸ್ವಾದಿಸುವ ದೃಷ್ಟಿಯಿಂದ ನಾನು ಗುರುಗುಹ ಸಂಗೀತ ಭಾರತಿ ಅಂತ ಒಂದು ವೇದಿಕೆ ಮಾಡ್ಕೊಳ್ಳಿ. ಒಂದಿನ ಹಿಂದೂಸ್ತಾನಿ ನಡೆಸ್ತೀವಿ, ಒಂದಿನ ಕರ್ನಾಟಕ ನಡೆಸ್ತೀವಿ. ಇಬ್ಬರು ಕಲಾವಿದರು ತಗೊಂಡಂಥ ರಾಗದಲ್ಲಿ ಕಾಮನ್ ನೋಟ್ಸ್ ಇರ್ತಕ್ಕಂತಹ ರಾಗಗಳಿಗೆ ಮಾಲ್ಕೋತ್ಸವ ಹಿಂದೂಸ್ತಾನಿ ತಗೊಂಡ್ರೆ ಅವರು ಹಿಂದೋಳ ತಗೊಳ್ತಾರೆ. ಇದು ಕೇಳುವವನಿಗೆ ಎರಡು ಸಂಗೀತವನ್ನು ಪ್ರೀತಿಸುವ ಆವರಣವನ್ನು ಕೊಡ್ತಾ ಇದ್ದೀವಿ. ಗುರುಗುಹ ಗಾನಸಭಾ ಕೇವಲ ಫಾರ್ ಇದಕ್ಕೆ ಕನ್ನಡ ಸಂಗೀತಕ್ಕಾಗಿ ಸೀಮಿತವಾದಂಥ ಇದಕ್ಕೆ. ಆ ಥರದಲ್ಲಿ ನಮ್ಮ ಸಂಗೀತ ಸಮಗ್ರ ಅಂತಂದರೆ ಅದರದ್ದೇನು ಶಾಸ್ತ್ರೀಯ ಸಂಗೀತವನ್ನು ಯಾವ್ಯಾವ ರೀತಿ ಬಳಸ್ಕೊಳ್ಳೋಕೆ ಸಾಧ್ಯ, ಅದು ಪ್ರಾಯೋಗಿಕ ನಮ್ಮಲ್ಲಿ. ಅದು ಪ್ರಾಯೋಗಿಕವಾಗಿ ನಾವು ಮಾಡೋದು ಏಕವ್ಯಕ್ತಿ ಮನೋಧರ್ಮ ಪ್ರಸ್ತುತಿ ಭಾರತೀಯ ಸಂಗೀತ ರಾಗದರ್ಶನ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಕಾರ್ಯ ಮಾಡ್ತೀವಿ. ಅಂದರೆ ಭಾರತೀಯ ಸಂಗೀತ ಟೀಮ್ ವರ್ಕ್ ಅಲ್ಲ, ಒಂದು ಗೋಷ್ಠಿ ಗಾಯನ ಅಲ್ಲ. ಭಾರತೀಯ ಶಾಸ್ತ್ರೀಯ ಸಂಗೀತ ಅದು ತನ್ನ ಆತ್ಮೋದ್ಧಾರಕ್ಕೆ ಒಬ್ಬ ತನ್ನ ಸಂಗೀತಗಳು ಮುಳುಗಿ ಆಧ್ಯಾತ್ಮಿಕ ಆವರಣದಲ್ಲಿ ಪ್ರವೇಶ ಆಗಿ ಆಧ್ಯಾತ್ಮದ ತುರಿಯಕ್ಕೆ ಹೋಗೋಕ್ಕೆ ಈ ನಾದವನ್ನು ಬಳಸ್ಕೊಳ್ಳುವಂಥ ಒಂದು ದೃಷ್ಟಿಯಲ್ಲಿಯೇ ಹುಟ್ಕೊಂಡಂಥ ಈ ಸಂಗೀತ. ಅದರಿಂದ ಯಾವುದೇ ಹೋಮ ಹವನಗಳಾಗಲಿ, ಯಾವುದೇ ಪೂಜೆ ಪುನಸ್ಕಾರಗಳಾಗಲಿ ಅಲ್ಲಿ ಸಂಗೀತಕ್ಕೆ ಅವಕಾಶ. ಮುಂಚೆ ದೇವ್ರ ಮುಂದೆ ಹಾಡ್ತಿದ್ದ, ನಂತರ ದೇವ್ರನ್ನ ಪಕ್ಕ ಇಟ್ಕೊಂಡು ಹಾಡ್ದ, ಈಗ ದೇವ್ರನ್ನ ಕಿತ್ತಾಕೊಂಡು ಹೋಗೋ ಹಾಡುತ್ತೆ ಅಂತ ವಾತಾವರಣ ಬಂದಿದ್ದೀವಿ. ಅಲ್ಲಿವರೆಗೆ ಬರ್ತಾ ಇದೆ ಇವತ್ತಿನ ಪೀಳಿ. ಹಾಗಾಗಿ ಸಂಗೀತದ ಗುರಿಯನ್ನು ತಿಳಿಸೋದು ದೃಷ್ಟಿಯಿಂದ ಇವೆಲ್ಲ ಚಟುವಟಿಕೆಗಳು ಮಾಡ್ತಾ ಇದೆ. ಒಂದಿಷ್ಟು ಈ ದೃಷ್ಟಿಯಿಂದ ನಮ್ಮ ಇವೆಲ್ಲ ಚಟುವಟಿಕೆ ಹಾಕೊಂಡು ಸಂಗೀತದ ಗುರಿಯನ್ನು ತಿಳಿಸೋಕ್ಕೋಸ್ಕರ. ನನ್ನ ಫೀಸ್ ಕಟ್ಟೋಕ್ಕೂ ಸಾಧ್ಯ ಇಲ್ಲದಂಥ ದಿನಗಳನ್ನು ಎದುರಿಸಿದ್ದೀನಿ. ಆ ಟೈಮಲ್ಲಿ ನನ್ನ ಲೆಕ್ಚರ್ಸ್ ಮಕ್ಕಳುಗಳೇ ನನ್ನ ಸ್ಟೂಡೆಂಟ್ಸ್ ಆಗಿದ್ದರು. ಹಾಗಾಗಿ ಇದರಿಂದ ಬೇರೆ ವಿದ್ಯಾರ್ಥಿಗಳಿಗೆ ಏಕೋಚಂದ್ರೆ ನನಗೆ ಮಾತ್ರ ಬಹುವಚನದಲ್ಲಿ ಲೆಕ್ಚರ್ ಕರೆಯೋರು. ಅವರೇನೋ ಕಾಫಿ ಏನಾದ್ರು ಡಿಪಾರ್ಟ್ಮೆಂಟ್ ಇತ್ತಂದರೆ ನನಗೆ ಕರೆದು ಕಾಫಿ ಕೊಡೋರು. ಆಮೇಲೆ ನಾನು ಲಾಸ್ಟಿಗೆ ಕನ್ಸೆಷನ್ ಫೀಸನ್ನು ಅನೌನ್ಸ್ ಮಾಡೋರು. ಆ ಫೀಸ್ ಕಟ್ಟಿ ನಾನು ಕಟ್ತಾ ಇದ್ದೆ. ಅದೆಲ್ಲ ನನಗೆ ಒಂದಿದು. ಕಾಲೇಜಲ್ಲಿ ನನ್ನನ್ನು ಸಂಗೀತಗಾರ ಅಂತಲೇ ನನಗೆ ಗುರುಸಿದ್ರೆ ವಿದ್ಯಾರ್ಥಿ ಅಂತ ಗುರುಸ್ಲಿಲ್ಲ. ಅದೊಂದು ನನ್ನ ಲೈಫಿನ ಇದು. ನಾನು ಡಿಗ್ರಿ ಮುಗಿಯೋವರೆಗೂ ನಮ್ಮಪ್ಪ ನನಗೆ ನಡ್ಕೊಂಡೇ ನನ್ನ ದಿನಚರಿಯನ್ನು ಮಾಡಬೇಕು. ಮನೆಗೆ ಮಾರ್ಕೆಟಿಗೆ ಹೋಗಿ ಸಾಮಾನು ತರಬೇಕಾದವನು ನಾನೇ. ಸಂಗೀತಕ್ಕೂ ಸಹ ದೂರಕ್ಕೆ ಒಂದು 2-3 ಕಿಲೋಮೀಟರ್ ದಿನ ನಡ್ಕೊಂಡು ಹೋಗಬೇಕು, ನಡ್ಕೊಂಡೇ ಬರಬೇಕು. ಯಾವುದಕ್ಕೆ ಆದರೂ ನಡ್ಕೊಂಡು ಹೋಗಬೇಕು. ಸಹ್ಯಾದ್ರಿ ಕಾಲೇಜಿಗೂ ಬಸ್ ಹತ್ತೋದು ಯಾಕೆ ಅವಶ್ಯಕತೆ ಇದೆಯಾ ಅಂತ ಕೇಳೋವಂಥದ್ದು ನಮ್ಮಪ್ಪ. ನಾನು ಡಿಗ್ರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ, ಇಲ್ಲ ಅಂದರೆ ನಡೆದುಕೊಂಡೇ ಓಡೋ. ಹಾಗಾಗಿ ನಮ್ಮದು ಗಾಂಧಿ ಪಾರ್ಕಲ್ಲೇ ಬರ್ತಂದು ನನ್ನ ಗುರುಗಳ ಮನೆಗೆ ಹೋಗೋರು. ಪಾರ್ಕಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ನೋಡಿ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ನಾವೆಲ್ಲ ಮಾತಾಡ್ತಾ ಇರ್ತೀವಿ. ಒಂದು ಕಡೆ ಹಣದ ಹಿಂದೆ ಹೋಗ್ತಾ ಇರ್ತಕ್ಕಂಥ ಹಣದ ಹಪಾಪಿ ಅಂತೇಳಿ ಬೆಳಗಿಂದ ರಾತ್ರಿ ಮಲಗೋ ತನಕ ಹಣ ಅಂತ ಇರುವಂಥ ಒಂದಿಷ್ಟು ಜನ ಇಡೀ ಸಂಗೀತ ಕ್ಷೇತ್ರದಲ್ಲೇ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ಯಾವುದೇ ಒಂದು ಆಸೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರನ್ನು ನಿಷ್ಕಲ್ಮಶ ಮನಸ್ಸಿನಿಂದ ಇವತ್ತಿನ ದೇಶ ವಿದೇಶಗಳಲ್ಲಿ ರಾಜ್ಯಗಳಲ್ಲಿ ಸಂಗೀತ ವಿದ್ವಾಂಸಗಳು ಮಾಡಿರ್ತಕ್ಕಂಥ ಇಂಥ ಒಬ್ಬ ನಿಷ್ಕಲ್ಮಶ ಸಹೃದಯಿ ಸಂಗೀತ ವಿದ್ವಾಂಸರು ಶೃಂಗೇರಿ ವಿದ್ವಾನ್ ನಾಗರಾಜ್ನವರು ನಮ್ಮ ಜೊತೆ ಇದ್ದಾರೆ. ಬಹುಶಃ ಇಂಥವರ ಒಂದು ಅನುಕರಣೀಯ ಆದರ್ಶ ಮಾರ್ಗದರ್ಶನ ನಮ್ಮ ಲಕ್ಷಾಂತರ ಜನ ಯುವಕರಿಗೆ ಮುಂದಿನ ದಿನಗಳಲ್ಲಿ ಸಿಗಲಿ ಅಂತೇಳಿ ಇಲ್ಲಿ ಈ ರೀತಿ ಒಂದು ಅಕಾಡೆಮಿಕ್ ಥರ ಒಂದು ಬಿಲ್ಡಿಂಗನ್ನು ಮಾಡಿದ್ದಾರೆ. ಆ ಬಿಲ್ಡಿಂಗನ್ನು ನಾವು ತೋರಿಸ್ತೀವಿ. ಧರ್ಮ ಕರ್ಮಗಳಲ್ಲಿ ಕೈಕರ್ಯ ದೃಷ್ಟಿಯ ಕೀರ್ತನೆಯ ಪಾಡುವಲ್ಲಿ ಸ್ವರತಾಳದ ಸಮರಸವ ಧರ್ಮ ಕರ್ಮಗಳಲ್ಲಿ ಕೈಕರ್ಯ ದೃಷ್ಟಿಯ ಕೀರ್ತನೆಯ
ಭಿಕ್ಷಾಂ ದೇಹಿ ಭವಸಾಗರ ತಾರಿಣಿ ಭವಾನಿ 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 ಭವಸಾಗರ ತಾರಿಣಿ. ಇಲ್ಲಿ ಒಂದು ಪ್ರಾಜೆಕ್ಟ್ ಆಪ್ಷನ್ಸ್ ಇದೆ. ಲೈವ್ ಕಾನ್ಸರ್ಟ್ಸ್ಗಳು ಏನೇನು ನಡೆಯುತ್ತೆ, ಅದು ಲೈವ್ ರಿಲೇಗಳಾದಾಗ ಇವೆಲ್ಲ ಕೂತ್ಕೊಂಡು ವಿದ್ಯಾರ್ಥಿಗಳು ಆ ಕಚೇರಿಗಳನ್ನ ಎದುರಿಸೋದಕ್ಕಿಂತ ಚೆನ್ನಾಗಿ ನೋಡ್ಬೋದು. ಅದಕ್ಕೆ ಇದು ಡಿಸೈನಿಂಗ್ ಹಾಲು, ಲೆಕ್ಚರ್ ಡೆಮಾನ್ಸ್ಟ್ರೇಷನಿಗೆಲ್ಲ ಇದು ಇಟ್ಕೊಂಡಿದೆ. ಇದು ಓಪನ್ ಇಲ್ಲ, ಇದು ನಮ್ಮ ಮೀಟಿಂಗ್ ಹಾಲ್, ನಮ್ಮ ಮೀಟಿಂಗ್ ಹಾಲ್ ಸಾರಿ. ಇದು ಕಂಪ್ಯೂಟರ್ ರೂಮು ಎಲ್ಲ ಟೀಚ್ ಮಾಡ್ಬೋದು. ಎಲ್ಲದಕ್ಕೂ ತನ್ನ ಪಾಡಿ ತಾನು ಹಾಡ್ಕೊಬೋದು. ಇದೆಲ್ಲದಕ್ಕೂ ಮೂಡ್ ಪಾಡು. ಗುರು ಅಂದ್ರೆ ಕೇವಲ ವಿದ್ಯೆ ಕಲಿಸುವವರಲ್ಲ, ಬದುಕನ್ನ ರೂಪಿಸುವವರು ಎನ್ನುವುದಾದ್ರೆ ಅದರ ಜೀವಂತ ಉದಾಹರಣೆ ನಮ್ಮ ಪ್ರೀತಿಯ ನಾಗರಾಜ್ ಸರ್. ನಮಗೆ ನೀವು ಕೇವಲ ಸಂಗೀತದ ಗುರುಗಳಲ್ಲ, ನೀವು ನನ್ನ ದೇವರು, ನನ್ನ ತಂದೆ ತಾಯಿಗೆ ಸಮಾನರು, ನನ್ನ ಬದುಕಿನ ದಾರಿದೀಪ. ಬಹುಶಃ ನಾನು 2ನೇ ತರಗತಿಯ ಪುಟ್ಟ ಹುಡುಗಿಯಾಗಿದ್ದಾಗ ನಿಮ್ಮ ಬಳಿ ಸಂಗೀತ ಕಲಿಯೋದಕ್ಕೆ ಬಂದಿದ್ದೆ. ಅಂದಿನಿಂದ ಇಂದಿನವರೆಗೂ ನೀವು ನನಗೆ ಕಲಿಸಿದ್ದು ಕೇವಲ ರಾಗ, ತಾಳ, ಸ್ವರಗಳಲ್ಲ, ಜೀವನದ ನಿಜವಾದ ಮೌಲ್ಯಗಳು. ನಿಮ್ಮಿಂದ ನಾನು ಕಲಿತ ಅತಿ ದೊಡ್ಡ ಪಾಠ ಅಂದ್ರೆ ಅದು ಸರಳತೆ. ಇಂದು ನೀವು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು, ಎಷ್ಟೇ ಸಾವಿರಾರು ವಿದ್ಯಾರ್ಥಿಗಳನ್ನ ಹೊಂದಿದ್ರು, ನಿಮ್ಮಲ್ಲಿ ಒಂದಿಷ್ಟು ಅಹಂಕಾರ, ಅಹಮ್ಮಿಕೆ ಅಥವಾ ದೊಡ್ಡತನದ ಭಾವವನ್ನ ನಾವು ವಿದ್ಯಾರ್ಥಿಗಳು ಎಂದಿಗೂ ಕಂಡಿಲ್ಲ ಸರ್. ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದ್ರೂ ಮನುಷ್ಯ ಯಾವಾಗಲೂ ವಿನಮ್ರವಾಗಿರಬೇಕು ಎಂಬುದನ್ನ ನೀವು ನಿಮ್ಮ ಜೀವನದ ಮೂಲಕವೇ ನಮಗೆ ಕಲಿಸ್ತಾ ಇದ್ದೀರಾ. ಸಂಗೀತದ ಜೊತೆಗೆ ತಂದೆ ತಾಯಿಯನ್ನ ಹೇಗೆ ಗೌರವಿಸಬೇಕು, ಹಿರಿಯರನ್ನ ಹೇಗೆ ಕಾಣಬೇಕು, ಒಳ್ಳೆಯ ಮನುಷ್ಯನಾಗಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬ ಪಾಠವನ್ನ ನೀವು ನಮಗೆ ಕಲಿಸಿದ್ದೀರಿ. ನಿಮ್ಮ ಬಳಿ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಳ್ಳೆಯ ಗಾಯಕ ಅಥವಾ ಗಾಯಕಿಯಾಗುವುದಂತೂ ಖಚಿತ. ಆದರೆ ಅದಕ್ಕಿಂತ ಮುಖ್ಯವಾಗಿ ಒಳ್ಳೆಯ ವ್ಯಕ್ತಿತ್ವವನ್ನ ಹೊಂದಿದ ಮನುಷ್ಯರಾಗಿ ರೂಪುಗೊಳ್ತಾರೆ ಎಂಬುದೇ ನಿಮ್ಮ ಶಿಕ್ಷಣದ ಮಹತ್ವ. ಗುರುಗಳೇ, ನೀವು ಕಟ್ಟುತ್ತಿರುವ ಈ ಸಂಗೀತದ ಶಾಲೆ ಕೇವಲ ಒಂದು ಸಂಸ್ಥೆಯಲ್ಲ, ಇದು ಸಾವಿರಾರು ವಿದ್ಯಾರ್ಥಿಗಳ ಕನಸು, ಸಂಸ್ಕಾರ ಮತ್ತು ಜೀವನವನ್ನ ರೂಪಿಸುತ್ತಿರುವ ಪವಿತ್ರ ದೇವಾಲಯ. ಈ ಶಾಲೆಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವುದು ನಮ್ಮೆಲ್ಲ ವಿದ್ಯಾರ್ಥಿಗಳ ಜವಾಬ್ದಾರಿ. ನಿಮ್ಮ ಕನಸುಗಳನ್ನ ನನಸಾಗಿಸುವಲ್ಲಿ ನಾವು ಸದಾ ನಿಮ್ಮ ಜೊತೆ ನಿಲ್ತೇವೆ. ನಮ್ಮ ಜೀವನದಲ್ಲಿ ಏನೇ ಬದಲಾವಣೆಗಳಾದ್ರೂ, ನಾವು ಎಷ್ಟೇ ದೊಡ್ಡವರಾದ್ರೂ, ಎಷ್ಟೇ ದೂರ ಹೋದ್ರೂ, ನಾವು ನಿಮ್ಮ ವಿದ್ಯಾರ್ಥಿಗಳು ಎನ್ನುವ ಹೆಮ್ಮೆ ಎಂದಿಗೂ ಕಡಿಮೆಯಾಗೋದಿಲ್ಲ. ನಿಮ್ಮ ಕೈ ಹಿಡಿದು ನಡೆದ ಶಿಷ್ಯರಾಗುವುದು ನಮ್ಮ ಜೀವನದ ಅತಿ ದೊಡ್ಡ ಭಾಗ್ಯ. ನಮ್ಮ ಗುರುಗಳಾದ ನೀವು ಸದಾ ಆರೋಗ್ಯದಿಂದ, ಸಂತೋಷದಿಂದ, ಶತಾಯುಷಿಯಾಗಿ ಇರಬೇಕು. ನಿಮ್ಮ ಆಶೀರ್ವಾದವೇ ನಮ್ಮೆಲ್ಲರ ಬದುಕಿನ ಶಕ್ತಿ. ಗುರುಗಳೇ, ನೀವು ನಮಗೆ ಕೇವಲ ಸಂಗೀತವನ್ನ ಕಲಿಸಲಿಲ್ಲ, ಬದುಕೋದನ್ನ ಕಲಿಸಿದ್ದೀರಾ. ಅದಕ್ಕಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಅನಂತ ಕೋಟಿ ಪ್ರಣಾಮಗಳು. ನಾವು ನಿಮ್ಮೊಂದಿಗೆ ಇದ್ದೇವೆ, ಇಂದು, ನಾಳೆ, ಎಂದೆಂದಿಗೂ ಇದ್ದೇವೆ. ನಿಮ್ಮ ಕನಸು ಈಗ ನಮ್ಮ ಕನಸು. ನಿಮ್ಮ ಶಾಲೆ ಅದು ನಮ್ಮ ಶಾಲೆ. ಅದನ್ನ ಕಾಪಾಡೋದು, ಬೆಳೆಸೋದು ಮತ್ತು ಮುಂದಿನ ಪೀಳಿಗೆಗೆ ತಲುಪಿಸೋದು ನಮ್ಮೆಲ್ಲ ವಿದ್ಯಾರ್ಥಿಗಳ ಪವಿತ್ರ ಜವಾಬ್ದಾರಿ. ನಮ್ಮಲ್ಲಿ ಸಾಕಷ್ಟು ಜನರಿಗೆ ನಮ್ಮ ಗುರುಗಳ ಕನಸಿನ ಗುರುಕುಲ ನಿರ್ಮಾಣ ಆಗ್ತಾ ಇರುವ ವಿಷಯವೇ ತಿಳಿದಿಲ್ಲ. ಅದಕ್ಕಾಗಿಯೇ ನಾಗರಾಜ್ ಸರ್ ಅವರ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿ ಈ ಮನವಿಯನ್ನ ನಾನು ಹಂಚಿಕೊಳ್ತಾ ಇದ್ದೇನೆ. ಸರ್ ನಮಗೆ ಕೇವಲ ಸಂಗೀತ ಪಾಠವನ್ನಷ್ಟೇ ಕಲಿಸಲಿಲ್ಲ, ಜೀವನವನ್ನ ಹೇಗೆ ಬದುಕಬೇಕು ಎಂಬ ಜೀವನ ಪಾಠವನ್ನು ಕಲಿಸಿದ್ದಾರೆ.
ಅಂತಹ ಗುರುಗಳ ಋಣವನ್ನ ಎಷ್ಟೇ ಜನ್ಮ ಬಂದರೂ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಯ ಋಣವನ್ನ ತೀರಿಸುವುದೇ ಅಸಾಧ್ಯವಾದಾಗ ಇನ್ನು ಗುರುಗಳ ಋಣವನ್ನ ತೀರಿಸುವ ಮಾತೇ ಬೇರೆ. ಇಂದು ನಮ್ಮ ಗುರುಗಳು ಮುಂದಿನ ಪೀಳಿಗೆಯ ಮಕ್ಕಳಿಗಾಗಿ ಒಂದು ಅದ್ಭುತವಾದಂತಹ ಸಂಗೀತದ ಗುರುಕುಲವನ್ನ ನಿರ್ಮಿಸ್ತಾ ಇದ್ದಾರೆ. ಈ ಕಟ್ಟಡದ ಕೆಲಸ ಆರಂಭ ಆಗಿ ಈಗಾಗಲೇ 15 ವರ್ಷಗಳು ಕಳೆದಿದೆ. ಅಂದೇ ಈ ಕನಸು ನನಸಾಗಿದ್ದರೆ ಇಷ್ಟೊತ್ತಿಗೆ ಬಹುಶಃ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ಸಂಗೀತ ಕಲಿತು ಬದುಕನ್ನ ಈಗಾಗಲೇ ರೂಪಿಸ್ಕೊಳ್ತಾ ಇದ್ರು. ಆದರೆ ನಮ್ಮ ಗುರುಗಳ ಸರಳತೆ ಎಷ್ಟೆಂದ್ರೆ, ತಮ್ಮ ಕನಸಿಗಾಗಿ ಯಾರ ಬಳಿಯೂ ಒಂದೇ ಒಂದು ರೂಪಾಯಿಯನ್ನ ಕೇಳದೆ ತಮ್ಮ ಶಕ್ತಿ ಮೀರಿ ಈ ಸಂಸ್ಥೆಯನ್ನ ಕಟ್ಟುವ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಅಂತಹ ಗುರುಗಳಿಗೆ ನಾವು ವಿದ್ಯಾರ್ಥಿಗಳಾಗಿ ಜೊತೆ ನಿಲ್ಲುವುದು ನಮ್ಮ ಭಾಗ್ಯವೂ ಕೂಡ ಹೌದು, ಜವಾಬ್ದಾರಿಯೂ ಹೌದು. ನಾವೆಲ್ಲರೂ ಒಂದಾಗಿ ಕೈ ಜೋಡಿಸಿದ್ರೆ ಈ ಗುರುಕುಲ ಆದಷ್ಟು ಬೇಗ ಪರಿಪೂರ್ಣಗೊಂಡು ಮುಂದಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತದ ಜೊತೆಗೆ ಜೀವನ ಮೌಲ್ಯಗಳನ್ನ ಕಲಿಸುವ ಪುಣ್ಯ ಕ್ಷೇತ್ರವಾಗಲಿದೆ. ನಾವು ಕೂಡ ನಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಇನ್ನಷ್ಟು ಸಂಗೀತ ಕಲಿಯುವ ಅವಕಾಶವನ್ನ ಪಡೆಯೋಣ. ನಮ್ಮ ಸಂಸ್ಥೆಯನ್ನ ಮತ್ತಷ್ಟು ಎತ್ತರಕ್ಕೆ ಬೆಳೆಸೋಣ. ಈ ಕಾರ್ಯದಲ್ಲಿ ತಮ್ಮ ಮನಸ್ಸು ಕೇಳಿದ ರೀತಿಯಲ್ಲಿ ಪಾಲುದಾರರಾಗಬೇಕು ಅಂತ ಅನ್ಸಿದ್ರೆ ಅದರ ವಿವರವನ್ನ ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನೀಡಿರ್ತೇನೆ. ಬನ್ನಿ, ನಮ್ಮ ಗುರುಗಳ ಕನಸನ್ನ ನಮ್ಮೆಲ್ಲರ ಕನಸಾಗಿಸೋಣ. ನಮ್ಮ ಗುರುಕುಲವನ್ನ ನಾವು ಸೇರಿ ಕಟ್ಟೋಣ. ಮುಂದಿನ ಪೀಳಿಗೆಗೆ ನಾವು ಕೊಡಬಹುದಾದ ಅತ್ಯಂತ ಸುಂದರವಾದ ಕಾಣಿಕೆ ಇದೆ ಅಲ್ವಾ?